स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिम् ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ಪತ್ತರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಘಟ್ಟಿಸಿ ಮಣ್ಣ ತುಳಿದಾನ. ಘಟ್ಟಿಸಿ ಮಣ್ಣ ತುಳಿದು ತಮಾಡ್ಯಾನ ಮಿತ್ರೇರು ಹೊರುವಂಥ ಐರಾಣಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ. ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಗಿಂಡೀಲಿ ತಂದೀವ್ನಿ ತಿಳಿದುಪ್ಪ. ಕುಂಬಾರಣ್ಣ ತಂದೀಡು ನಮ್ಮ ಐರಾಣಿ.
ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದು ತಮ್ಮಾಡ್ಯಾನ ನಾರ್ಯಾರು. ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಬಾಂಧವರ ಕ್ರೀಡೋತ್ಸವ ಸಮ್ಮೇಳನ 2026 ಇದೀಗ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಳ್ತಾ ಇದ್ದೇವೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಸ್ಥಳ ಸಾನ್ನಿಧ್ಯ ದೈವ ದೇವರುಗಳಿಗೆ ಸಾಷ್ಟಾಂಗ ಪಡಮಾಡುತ್ತಾ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟರ್ಡ್ ಮಡಿಕೇರಿ ಇವರ ನೇತೃತ್ವದಲ್ಲಿ ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕ ಇವರ ಸಹಯೋಗದೊಂದಿಗೆ ನಡೀತಾ ಇರುವಂತಹ 2 ದಿನಗಳ ಕಾಲ ಈ ಕ್ರೀಡಾಂಗಣದಲ್ಲಿ ಅಭೂತಪೂರ್ವವಾಗಿ ಸಂಘಟಿಸಲ್ಪಡ್ತಾ ಇರುವಂತಹ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಬಾಂಧವರ ಕ್ರೀಡೋತ್ಸವ ಸಮ್ಮೇಳನ 2026ರ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಲಯನ್ ದಾಮೋದರ್ ಕೆಕೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟರ್ಡ್ ಮಡಿಕೇರಿ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ರಾಮಶೆಟ್ಟಿಕೊಪ್ಪ ಕುಶಾಲನಗರ ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ವಿಶೇಷ ಆಹ್ವಾನಿತರಾಗಿ ಶ್ರೀ KM ಚಿನ್ನಪ್ಪ ಚೇರಂಬಾಣೆ ಬೆಂಗಳೂರು ಕುಲಾಲ ಸಂಘದ ಮಾಜಿ ಅಧ್ಯಕ್ಷರು, ಶ್ರೀಮತಿ ಮುತ್ತಮ್ಮ ಕೋಟಿ ಸ್ಥಾಪಕ ಅಧ್ಯಕ್ಷರು ತಮ್ಮನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ MD ನಾಣಯ್ಯ ಸಂಘದ ಮಾಜಿ ಅಧ್ಯಕ್ಷರು, ಶ್ರೀ ಕುಶಾಲಪ್ಪ ಮೂಲ್ಯ ಸಂಘದ ನಿಕಟಪೂರ್ವ ಅಧ್ಯಕ್ಷರು, ಶ್ರೀ JP ಕುಲಾಲ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು, ಶ್ರೀಮತಿ ಕಾಂತಿ ಮಣೀಶ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು, ಶ್ರೀ ಶಾಂತಕುಮಾರ್ ಜಿಲ್ಲಾ ಕ್ರೀಡಾಧ್ಯಕ್ಷರು ದಯವಿಟ್ಟು ವೇದಿಕೆಯಲ್ಲಿ ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಶೀಲಾ ಹರೀಶ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಪೋನ್ ಇಲಾಖೆಯ ಶ್ರೀಯುತ ಚಿನ್ನಪ್ಪ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಚಿನ್ನಪ್ಪ ವಿರಾಜಪೇಟೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಜಿಲ್ಲಾ ಸಂಘದ ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಯುವ ಘಟಕದ ಉಪಾಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ, ಮಹಿಳಾ ಘಟಕದ ಉಪಾಧ್ಯಕ್ಷರು, ಕೋಶಾಧಿಕಾರಿ, ಕಾರ್ಯದರ್ಶಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಪ್ರಾರ್ಥನೆ ಶೀಲಾ ಹರೀಶ್. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಕಾರ್ಯಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಾಗಿಪುದೆ ಮಗೆ ವಿನಾಯಕ, ವಿದ್ಯೆ ಸಾಗಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಭಜನೆ ಸಿದ್ಧಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ,
ಫಲದಾಯಕ ನೀನೇ ವಿನಾಯಕ. ಪ್ರಾರ್ಥಿಸಿದ ಶೀಲಾ ಹರೀಶ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಭಾರತೀಯತೆಯ ಜೀವಂತ ಪರಂಪರೆ, ಮೂಲಭೂತ ಅಗತ್ಯತೆಗಳ ಜೊತೆಗೆ ಕಲೆ, ಸಂಸ್ಕೃತಿ, ಪರಿಸರ ಸಂರಕ್ಷಣೆಯ ಅಮೂಲ್ಯ ಕೊಡುಗೆ ಕುಲಾಲ ಕುಂಬಾರರದು. ಗ್ರಾಮೀಣ ಬದುಕಿನ ಚೈತನ್ಯ ಶಕ್ತಿಗಳಾಗಿ ಶ್ರಮ, ಸೃಜನಶೀಲತೆ ಮತ್ತು ಸ್ವಾವಲಂಬನೆಯ ಬದುಕನ್ನು ನಡೆಸುತ್ತಿರುವ ಕುಲಾಲ ಕುಂಬಾರ ಸಮುದಾಯವನ್ನ ತಂಪುಗಾಳಿಯ ಮೌನ ಸೌಂದರ್ಯದ ನಿಸರ್ಗದ ವನವಾಗಿ ಕಂಗೊಳಿಸುತ್ತಿದ್ದ ಕೊಡಗಿನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಸಂಘಟನೆ, ಸಾಮರಸ್ಯ, ಸ್ವಾವಲಂಬನೆ ಎಂಬ ಕನಸನ್ನು ಹೊತ್ತು ಕಟ್ಟಿ ಬೆಳೆಸಿ ಇಂದು ಸಮುದಾಯ ಶಕ್ತಿಯ ಅಗಾಧತೆಯ ಅನುರಣ ಎನ್ನುವಂತೆ ಸಾಂಘೀಕೃತಗೊಂಡ ಸಮುದಾಯದ ಶಕ್ತಿ ಮತ್ತೊಮ್ಮೆ ಮಡಿಕೇರಿಯಲ್ಲಿ ಮಾತನಾಡಿಸುತ್ತಿದೆ. ಹೃದಯಗಳನ್ನು ಒಂದೇ ಸರಪಣಿಯಲ್ಲಿ ಬಂಧಿಸುವ ಏಕತೆಯ ಸೇತುವೆ, ಸ್ನೇಹ ಸಹಕಾರದ ಸುಗಂಧ ಹರಡುವ, ಕ್ರೀಡೆಯ ಸ್ನೇಹದ ದೀಪ ಬೆಳಗುವ ಅಪರೂಪದ ಕಾರ್ಯಕ್ರಮ ಸಮ್ಮಿಲನ 2026ರ ಆರಂಭಕ್ಕೆ ಇದೀಗ ಚಾಲನೆ ದೊರಕುವ ಸಮಯ ಬಂದಿರುವಂತಹ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಮತಿ ಹೇಮಲತಾ, ಜಿಲ್ಲಾ ಮಹಿಳಾ ಘಟಕದ ಕಾರ್ಯದರ್ಶಿ. ಎಲ್ರಿಗೂ ಶುಭ ಮುಂಜಾನೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟ್ರೇಡ್ ಮಡಿಕೇರಿ ಬಾಂಧವರ ಕ್ರೀಡೋತ್ಸವ ಪ್ರಯುಕ್ತ ಸಮ್ಮಿಲನ 2026. ಇಂದಿನ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟ್ರೇಡ್ ಮಡಿಕೇರಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಲಯನ್ ದಾಮೋದರ್ ಕೆ ಇವರಿಗೆ ಕ್ರೀಡೋತ್ಸವ ಪ್ರಯುಕ್ತ ಸಮ್ಮಿಲನ 2026 ಜಿಲ್ಲಾ ಘಟಕ, ಯುವ ಘಟಕ, ಮಹಿಳಾ ಘಟಕದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕ್ರೀಡೋತ್ಸವದ ಉದ್ಘಾಟಕರಾಗಿ ಆಗಮಿಸಿರುವ ಕುಶಾಲನಗರ ಕೊಪ್ಪದ ಶ್ರೀ ರಾಮ ಶೆಟ್ಟಿ ಇವರಿಗೆ ನಮ್ಮ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟ್ರೇಡ್ ಮಡಿಕೇರಿ ಯುವ ಘಟಕದ ಅಧ್ಯಕ್ಷರಾದ ಶ್ರೀ JP ಕುಲಾಲ್ ಇವರಿಗೂ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟ್ರೇಡ್ ಮಡಿಕೇರಿ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಕಾಂತಿಮಣಿ ರಾಜು ಇವರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘದ ಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಮುತ್ತಮ್ಮ ಕೋಟಿ ಅವರು ಕೂಡ ಈ ಒಂದು ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ಮಾಜಿ ಅಧ್ಯಕ್ಷರು ಹಾಗೂ ಮಡಿಕೆ ತಯಾರಕರ ಸಂಘದ ಅಧ್ಯಕ್ಷರು ಆದ ಶ್ರೀ MD ನಾಣಯ್ಯ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಬಾಂಧವರ ಕ್ರೀಡೋತ್ಸವ ಸಮ್ಮಿಲನ 2026 ಈ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದು ಬೆಂಗಳೂರು ಕುಲಾಲ ಸಂಘದ ಮಾಜಿ ಉಪಾಧ್ಯಕ್ಷರಾದ ಚೇರಂಬಾಣಿಯ ಶ್ರೀ KM ಚಿನ್ನಪ್ಪ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಿಗೂ, ಕ್ರೀಡಾ ಅಧ್ಯಕ್ಷರಿಗೂ, ಕ್ರೀಡಾಭಿಮಾನಿಗಳಿಗೂ, ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ, ಬಾಂಧವರಿಗೂ ಎಲ್ಲರಿಗೂ ಈ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಸ್ವಾಗತವನ್ನ ಎಲ್ಲ ಅತಿಥಿ ಬಂಧುಗಳಿಗೆ ಸ್ವಾಗತವನ್ನ ಕೋರ್ತಾ ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕಿದ್ದೇವೆ.
ನಮ್ಮ ಜೊತೆ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀ ರಾಮಶೆಟ್ಟಿ ಕೊಪ್ಪ ಕುಶಾಲನಗರ ಇವರು ದೀಪ ಪ್ರಜ್ವಲನೆಯೊಂದಿಗೆ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಸಮ್ಮೇಳನ 2026ರ ಕ್ರೀಡಾಕೂಟಕ್ಕೆ ಅಧಿಕೃತವಾಗಿ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲ ಪಂದ್ಯಾಟದ 2 ತಂಡಗಳು ತಾವು ಸಿದ್ಧರಿರಬೇಕು. ಇದೀಗ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದೆ. ಶ್ರೀ ರಾಮಶೆಟ್ಟಿ ಕೊಪ್ಪ ಕುಶಾಲನಗರ ಇವರ ಅಮೃತ ಹಸ್ತದಲ್ಲಿ ಇದೀಗ ಉದ್ಘಾಟನಾ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಹೊತ್ತರೆದ್ದು ಕುಂಬರಣ್ಣ ತುಪ್ಪವಾನುಂಡನ ಘಟ್ಟಿಸಿ ಮಣ್ಣ ತುಳಿದಾನ ಘಟ್ಟಿಸಿ ಮಣ್ಣ ತುಳಿದು ತಮಾಡ್ಯಾನ ಮಿತ್ರೇರು ಹೊರುವಂಥ ಐರಾಣಿ ಮುಂಜಾನೆದ್ದು ಕುಂಬರಣ್ಣ ಹಾಲು ಬಾನುಂಡನ ಹಾರ್ಯಾಡಿ ಮಣ್ಣ ತುಳಿದಾನ ಹಾರ್ಯಾಡಿ ಮಣ್ಣ ತುಳಿದು ತಮಾಡ್ಯಾನ ನಾರ್ಯಾರು ಹೊರುವಂಥ ಐರಾಣಿ. ನಮ್ಮೊಳಗಿನ ಋಣಾತ್ಮಕ ಭಾವಗಳೆಲ್ಲವೂ ಅಳಿದು ಧನಾತ್ಮಕವಾದಂತಹ ಪ್ರಖರ ಬೆಳಗು ಬೆಳಗಲಿ, ನಮ್ಮ ಬದುಕು ಉಜ್ವಲವಾಗಲಿ. ಒಂದು ದೀಪದ ಮೂಲಕ, ಒಂದು ಹಣತೆಯ ಮೂಲಕ ಇಡೀ ಕ್ರೀಡೆ ಬೆಳಗ್ತಾ ಇದೆ. ಸಮುದಾಯದ ಶಕ್ತಿ ವಿದೀಪ್ಯಮಾನವಾಗಿ ಬೆಳಗಲಿ ಅನ್ನುವಂತಹ ಆಶಯವನ್ನು ಹೊತ್ತು ನಡೀತಾ ಇರುವಂತಹ ಸಮ್ಮೇಳನ 2026ರ ಕ್ರೀಡಾಕೂಟದ ಆರಂಭಕ್ಕೆ ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಚಾಲನೆ ದೊರೆಯುತ್ತಾ ಇದೆ. ಬಂದಿರುವಂತಹ ಸಮಸ್ತ ಕ್ರೀಡಾಪಟುಗಳ ಉಪಸ್ಥಿತಿಯಲ್ಲಿ, ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ಅಭೂತಪೂರ್ವವಾಗಿ ಜಿಲ್ಲಾ ಸಂಘದ ಜೊತೆಗೆ ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕ ಸೇರಿ ಇಡೀ ಜಿಲ್ಲೆಯಲ್ಲಿ ಪ್ರತಿ ಮನೆಗೆ ಮನೆಗೆ ಓಡಾಡಿ ಸಮುದಾಯವನ್ನ ಸಮರ್ಥವಾಗಿ ಸಂಘಟಿಸಿ ಇವತ್ತು ಸಾರ್ಥಕತೆಯ ಭಾವದಿಂದ ಸಮ್ಮೇಳನ 2026ರ ಕ್ರೀಡಾಕೂಟ ಉದ್ಘಾಟನೆಗೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟ್ರೇಟ್ ಮಡಿಕೇರಿ ಇದರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಸಮ್ಮೇಳನ 26 ನಮ್ಮನ್ನು ಇಲ್ಲಿ ಕರೆದು ನಮಗೆ ದೀಪ ಬೆಳಗಿಸುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇವರಿಗೆ, ಅಧ್ಯಕ್ಷರಿಗೆ ಮತ್ತು ಕಾರ್ಯಕಾರಿ ಸಮಿತಿಯ ಎಲ್ಲರಿಗೂ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ಥರ ಕ್ರೀಡೆ ಅಂದರೆ ಜಗಳ ಆಡಲಿಕ್ಕೆಲ್ಲ. ಕ್ರೀಡೆ ಅಂದರೆ ನಾವು ನಮ್ಮ ಒಬ್ಬರ ಹೃದಯವನ್ನು ನವೀನ್ ಪುತ್ತೂರು ಹೇಳಿದ ಹಾಗೆ ಒಬ್ಬರ ಹೃದಯವನ್ನು ಒಟ್ಟುಗೂಡಿಸುವಂಥ ಒಂದು ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಯಾರು ನಾನು ನನ್ನದು ಅಂತ ಹೇಳ್ಬಿಟ್ಟು ಯಾರು ಇರಬಾರ್ದು. ಏನೇ ತಪ್ಪಿದ್ರು ಅದಕ್ಕೆ ಕ್ಷಮೆ ಕೊಟ್ಬಿಟ್ಟು ನೀವು ನಾವೆಲ್ಲರೂ ಒಂದೇ, ನಾವೆಲ್ಲ ಕುಲಾಲರೇ, ನಾವೆಲ್ಲ ಕುಂಬಾರರೇ. ಆದ್ದರಿಂದ ಯಾರು ಒಬ್ಬರಿಂದೊಬ್ಬರು ಏನೇ ಮನಸ್ತಾಪ ಇದ್ರೂ ಕೂಡ ಈ ಕ್ರೀಡಾಂಗಣದಲ್ಲಿ ತೋರಿಸಿದೆ
ನೀವು ಇವತ್ತು ಮತ್ತು ನಾಳಿನ 2 ಕಾರ್ಯಕ್ರಮಗಳನ್ನು ವಿಜೃಂಭಣೆಯಿಂದ ನೀವು ಕ್ರೀಡಾಪಟುಗಳು ವಿಜೃಂಭಣೆಯಿಂದ ನಡೆಸಿಕೊಡ್ಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಹೇಳೋದಂದ್ರೆ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ, ಯಾಕಂದ್ರೆ ಇವಾಗಲೇ ಕ್ರೀಡೆ ನಡೀಲಿಕ್ಕಿದೆ. ನಮ್ಮನ್ನು ಬೆಂಗಳೂರಿಂದ ಕರೆದು ಇಲ್ಲಿಗೆ ಸ್ವಾಗತಿಸಿ ನಮಗೆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೂ ಇನ್ನೊಮ್ಮೆ ವಂದಿಸ್ತಾ ನನ್ನ ಈ ಚಿಕ್ಕ ಭಾಷಣವನ್ನು ಇಲ್ಲೇ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಮುತ್ತಮ್ಮ ಕೋಟಿಯವರು ಶುಭ ಹಾರೈಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಮ್ಮೆಲ್ಲರ ಒಂದು ಸಂಭ್ರಮ ಸಡಗರದ ಒಂದು ಸಮ್ಮೇಳನೋತ್ಸವ 26. ನಾವೆಲ್ಲರೂ ಇವತ್ತು ಸಂತೋಷದಿಂದ ಇಷ್ಟು ಬೆಳಿಗ್ಗೆ ಬಂದು ಸೇರಿದ್ದೇವೆ. ಈ ದಿನದ ಈ ಸಮಾರಂಭವು ಮತ್ತು ನಮ್ಮ ಕ್ರೀಡೋತ್ಸವವು ಯಾವುದೇ ಒಂದು ಅಡೆತಡೆ ಇಲ್ಲದೆ, ಮಳೆ ಯಾವುದೂ ಒಂದು ಇದಿಲ್ಲದೆ ಚೆನ್ನಾಗಿ ನಡೀಲಿ ಅಂತ, ಸಾಂಗವಾಗಿ ನೆರವೇರಲಿ ಅಂತ ಈಗ ತಾನೇ ಪೂಜೆ ಮಾಡಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಬಂದಿದ್ದೇವೆ. ಅದೇ ರೀತಿ ಈ ದಿನ ಮೋಡ ಕವಿದುಕೊಂಡಿದೆ. ಆದರೂ ನಮ್ಮ ಕ್ರೀಡಾ ಕಲಿಗಳಲ್ಲಿ ನಾನು ವಿನಂತಿಸಿಕೊಳ್ಳೋದು, ಏನೇ ಆಗಲಿ, ಮಳೆ ಆಗಲಿ, ಬಿಸಿಲಾಗಲಿ, ಏನೇ ಆಗಲಿ, ತಮ್ಮ ಕೊಡಗಿನ ಕಲಿಗಳ ಸಾಮರ್ಥ್ಯವನ್ನು ತಾವುಗಳು ಎತ್ತಿ ಹಿಡಿಬೇಕು ಅಂತ ಮತ್ತು ನಾವೆಲ್ಲರೂ ಅವರಿಗೆ ಸಪೋರ್ಟಿವ್ ಆಗಿದ್ದು ನಮ್ಮ ಈ 26 ಸಮ್ಮೇಳನವು ಸಾಂಗವಾಗಿ ನಡೀಲಿ ಅಂತ ನಾನು ಎಲ್ರಿಗೂ ಶುಭ ಕೋರ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯುವಕರ ಶಕ್ತಿಯಾಗಿ ಸಮುದಾಯವನ್ನು ಸಂಘಟಿಸಿರುವಂತಹ ಜಿಲ್ಲಾ ಕ್ರೀಡಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶಾಂತಕುಮಾರ್ ಅವರನ್ನು ಮಂದಿಸಿ ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಜೋಶ್ ಬರ್ಬೇಕು ಮತ್ತೊಮ್ಮೆ. ಎಲ್ರು ಹೇಗಿದ್ದೀರಾ? ಜೈ ಕುಲಾಲ ಕುಮಾರ. ನಮಸ್ತೆ ಸರ್, ತಮ್ಗೆಲ್ರಿಗೂ ಸ್ವಾಗತ ಕೋರ್ತಾ ಈ ಒಂದು 2026 ಸಮ್ಮೇಳನಕ್ಕೆ ತಮ್ಮನ್ನ ಬರಮಾಡಿಕೊಳ್ತಾ, ಈಗಾಗಲೇ ಚಿನ್ನಪ್ಪನವರು ಹೇಳಿದ್ದಾರೆ, ನಮಗೆ ಇದು ಕ್ರೀಡೆ, ಇಲ್ಲಿ ನಾವೆಲ್ಲರೂ ಒಂದು ಕುಟುಂಬ ಇದ್ದಾಗೆ, ಎಲ್ಲರೂ ಆಡಬೇಕು, ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ. ಆದರೆ ಗೆಲುವು ಸೋಲು ಒಂದು ಆಟದ ಅವಿಭಾಜ್ಯ ಅಂಗ. ಇದು ಯಾವುದೇ ಸೋಲಾಗ್ಲಿ ಗೆಲುವಾಗ್ಲಿ ಯಾರು ಮೇಲಲ್ಲ ಕೀಳಲ್ಲ. ದಯವಿಟ್ಟು ಯಾವುದೇ ಉದ್ಯೋಗಕ್ಕೊಳಗಾಗಬೇಡಿ, ಯಾವುದೇ ಆತುರತೆ ಪಡಬೇಡಿ. ಅಂಪೈರ್ ತೀರ್ಪೇ ಅಂತಿಮ ಆಗಿರ್ತದೆ. ದಯವಿಟ್ಟು ಅದನ್ನೆಲ್ಲ ಪಾಲಿಸಬೇಕು. ಮುಖ್ಯವಾಗಿ ಶಿಸ್ತು ಪಾಲಿಸಿಕೊಳ್ಳಿ. ದಯವಿಟ್ಟು ಎಲ್ಲರೂ ಶಿಸ್ತು ಪಾಲಿಸ್ಕೊಂಡ ಸಂಯಮದಿಂದ ತಾವೆಲ್ಲ ವರ್ತಿಸಬೇಕು. ಎಲ್ರಿಗೂ ಶುಭವಾಗಲಿ. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ಇದೀಗ ಸದಾ ನಗುಮುಗದಿಂದ ಸಮುದಾಯವನ್ನ ಸಮರ್ಥವಾಗಿ ಸಂಘಟಿಸುವಂತಹ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಲಯನ್ ದಾಮೋದರ್ ಕೆಕೆ ಅವರು ಅಧ್ಯಕ್ಷೀಯ ಸ್ಥಾನದಿಂದ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಮುಂಜಾನೆಯ ಶುಭಾಶಯಗಳು. ಈ ಸಂಘಕ್ಕೆ ಅಡಿಪಾಯ ಕೊಟ್ಟ ನಮ್ಮ ಸಂಘದ ಮುತ್ತಮ್ಮ ಕೋಟಿ ಮೇಡಮ್ ಅವರು ಹಾಗೂ ಮಾಜಿ ಅಧ್ಯಕ್ಷರಾದ ನಾರಾಯಣ ಸರ್ ಅವರು, ಹಾಗೆ ವಿಶೇಷ ಆಹ್ವಾನಿತರಾಗಿ ಈಗಾಗಲೇ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟ ಶ್ರೀ ರಾಮಶೆಟ್ಟಿ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಮಿತಿ ಅಧ್ಯಕ್ಷರು, ಹಾಗೆ ಮಹಿಳಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಎಲ್ಲರಿಗೂ ವಂದಿಸುತ್ತಾ, ಹಾಗೆ ಯುವ ಘಟಕದ ಅಧ್ಯಕ್ಷರು ಎಲ್ಲರನ್ನು ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾ, ಹಾಗೆ ವಿಶೇಷ ಆಹ್ವಾನಿತರಾಗಿ ಪುತ್ತೂರಿಂದ ನಮ್ಮ ಮೇಲೆ ಅತಿ ಪ್ರೀತಿಯಿಂದ ಬಂದು ಈ ಒಂದು ಕಾರ್ಯಕ್ರಮಕ್ಕೂ ಇವತ್ತಿಂದ ನಾಳೆವರೆಗೂ ಇವು ಅವರೇ ಒಂದು ಮೆರುಗು ಅಂತ ಹೇಳ್ಬೋದು. ಅವರಿಗೆ ನವೀನ್ ಕುಲಾಸ್ ಅವರು ಕೂಡ ನಾನು ವಂದಿಸುತ್ತಾ, ಹಾಗೆ ಮಾಧ್ಯಮ ಮಿತ್ರರು ನಮ್ಮವರೇ ಆದ ಗುಬ್ಬಿ ಸ್ಟುಡಿಯೋ ಬ್ರದರ್ಸ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮ, ನಮ್ಮ ಒಂದು ಯಶಸ್ವಿಗೆ ಹಗಲಿರುಳು ದುಡಿದಿದ್ದಾರೆ. ಅವರು ಕೂಡ ನಾನು ವಂದಿಸುತ್ತಾ, ತಮಗೆಲ್ಲರಿಗೂ ಮುಖ್ಯವಾಗಿ ಬೆಳಗಿನಿಂದ ಅವರು ಬೆಳಿಗ್ಗೆ ಎದ್ದು ದೂರದ ಊರಿಂದ ಬಂದಿದ್ದಾರೆ. ಮಾತೆಯರು, ಮಕ್ಕಳು, ಹಾಗೆ ಮುಖ್ಯವಾಗಿ ಕ್ರೀಡಾಪಟುಗಳಿಲ್ಲದರೆ ಇಂದಿನ ಕಾರ್ಯಕ್ರಮ ಯಶಸ್ವಿ ಸಾಧ್ಯ ಇಲ್ಲ. ಅವರು ಕೂಡ ನಾನು ವಂದಿಸುತ್ತಾ,
ಈ ಒಂದು ಕಾರ್ಯಕ್ರಮ ಯಶಸ್ವಿ ದುಡಿತಿರುವ ಎಲ್ಲರೂ, ಕೆಲವರ ಹೆಸರನ್ನ ಎಲ್ಲರೂ ನಾವು ಮಾಡಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವದಿರ್ತಕ್ಕಂಥ ಎಲ್ಲ ಗಣ್ಯರನ್ನ ನಾನು ಹೊಂದಿಸುತ್ತಾ ಈ ಕಾರ್ಯಕ್ರಮ ಶಿಸ್ತು, ಈಗಾಗಲೇ ಕ್ರೀಡಾ ಅಧ್ಯಕ್ಷರು ಹೇಳಿದ್ದಾರೆ, ಶಿಸ್ತು ಪರಿಪಾಲನೆ ಮುಖ್ಯ. ಈ ಕಾರ್ಯಕ್ರಮದಲ್ಲಿ ಯಾರು ಗೆಲ್ಲುವ ಅನ್ನೋದು ಮುಖ್ಯ ಅಲ್ಲ, ಯಾರು ಗೆದ್ರು ನಮ್ಮ ಕೂಲಾಲ ಸಂಘದವರೇ ಗೆಲ್ಲುವಂಥದ್ದು. ಹಾಗಾಗಿ ಯಾರು ಕೂಡ ಅದಕ್ಕೆ ಮನಸ್ತಾಪ ಮಾಡಿಕೊಳ್ಬೋದು. ಶಿಸ್ತುಗೆ ಬೆಲೆ ಕೊಡಬೇಕು. ಮತ್ತೆ ಅಂತಿಮ ತೀರ್ಮಾನ ತೀರ್ಪುಗಾರದೇ ಆಗಿರುತ್ತೆ. ಹಾಗಾಗಿ ತಾವು ಯಾವುದೇ ಬೇಸರ ಮಾಡಿಕೊಳ್ಳದೆ, ಕಳೆದ ವರ್ಷ ನಾವು ನೋಡಿದೆ, ಯಾವುದೇ ಒಂದು ತೊಂದರೆ ಇಲ್ಲದೆ, ಬೇಸರ ಇಲ್ಲದೆ ನಗುಮುಖದಿಂದ ನಾವು ತೆರಳಿದ್ದೇವೆ. ಬರುವ ಅತಿಥಿಗಳು ಕುಲಾಲ ಸಂಘ, ಕುಂಬಾರ ಸಂಘದವರು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ ಅಂತೇಳಿ ಮುಂದಿನ ದಿನಗಳು ಅವ್ರು ಹೇಳ್ಬೇಕು. ಅಂತ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಬೇಕು, ಶಿಸ್ತು ಪಾಲನೆ ಮಾಡೋಣ. ನನಗಾಗಿ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಗಣ್ಯರಿಗೆ ವಂದಿಸುತ್ತಾ ಶುಭವಾಗಲಿ. ಧನ್ಯವಾದಗಳು. ವೇದಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕ್ರೀಡಾಕೂಟ ಇದೀಗ ಆರಂಭಗೊಳ್ತಾ ಇದೆ. ಕ್ರಿಕೆಟ್ ಪಟುಗಳಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ, ಯಾವುದೇ ಯುವ ಶಕ್ತಿಯನ್ನ ಕ್ರೋಢೀಕರಿಸಿ ಯುವ ಶಕ್ತಿಯ ಮೂಲಕ ಸಮುದಾಯಕ್ಕೆ ಒಂದು ಅದ್ಭುತವಾದಂತಹ ಬುನಾದಿಯನ್ನ ಹಾಕಬೇಕು ಅನ್ನುವಂತ ನೆಲೆಯಲ್ಲಿ ಕ್ರೀಡೆಯನ್ನ ಸಂಘಟಿಸಿದ್ದೇವೆ. ಅದಕ್ಕೋಸ್ಕರ ಕ್ರೀಡಾ ಸ್ಫೂರ್ತಿಯಿಂದ ಸಮುದಾಯದ ಶಕ್ತಿಗಳಾಗಿ ನಾವೆಲ್ಲರೂ ಬೆಳಿಬೇಕು ಅನ್ನುವಂತ ಆಶಯದೊಂದಿಗೆ ಇದೀಗ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇವೆ. ಎಲ್ಲ ಮೊದಲ ಪಂದ್ಯಾಟವನ್ನು ಆಡುವಂತ ಎರಡೂ ತಂಡಗಳು ಇರಬೇಕು. ಅದರ ಜೊತೆಗೆ ಎಲ್ಲ ಕ್ರೀಡಾಪಟುಗಳು ಅಲ್ಲಿ ಅಂಪೈರ್ ಸೂಚಿಸುವಂತ ಜಾಗಕ್ಕೆ ತೆರಳಬೇಕು. ಅತಿಥಿ ಗಣ್ಯರು ದಯವಿಟ್ಟು ಅಲ್ಲಿ ಹೋಗಿ ಅವರಿಗೆ ಶುಭಾಶಯವನ್ನು ತಿಳಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ತಕ್ಷಣ ಲೈನ್ ಮಾಡಿ.
ಟಾಸ್ ಅನ್ನು ಗೆದ್ದುಕೊಂಡಂತ ಚೇರ್ಬಾಡ್ ತಂಡವು ತಮ್ಮ ನಿಲುವನ್ನು ಆದಷ್ಟು ಬೇಗನೆ ತಿಳಿಸಿಕೊಳ್ಬೇಕು. ಎಲ್ಲರೂ ಶಾಂತವಾಗಿ ಆಟಾಡಿ. ಇದೊಂದು ಸಮ್ಮೇಳನ, ಇಲ್ಲಿ ಯಾವುದೇ ಯುದ್ಧರಂಗ ಅಲ್ಲ. ಸ್ಪರ್ಧೆಯಲ್ಲಿ ಸ್ಪರ್ಧಾ ಸ್ಫೂರ್ತಿಯಲ್ಲಿ ಆದರೆ ಯಾವುದೇ ಅಹಿತಕರ ಘಟನೆ ಆಗುವಂತಹ ಯಾವುದೇ ಒಂದು ಮುನ್ನಡೆಯನ್ನ ನೀವು ತಗೋಬೇಡಿ. ಎಲ್ಲರೂ ಶಾಂತವಾಗಿ ಆಡಿ. ಇದೊಂದು ಮನೋರಂಜನೆ ಇರಲಿ, ಸ್ಪರ್ಧಾ ಸ್ಫೂರ್ತಿಯಾಗಿ ಇರಲಿ. ಚೆನ್ನಾಗಿ ಒಂದು ಆಟ ಆಡಿ ಮನೋರಂಜನೆಯನ್ನ ಪಡ್ಕೋಬೇಕು. ಅನಂತರ ಖುಷಿಪಟ್ಟು ಈ ಕಾರ್ಯಕ್ರಮದ ಹೊರಗೆ ಕೇಳ್ಕೊಳ್ತೀನಿ. ಧನ್ಯವಾದ. ಆಲ್ ದ ಬೆಸ್ಟ್. ಇದೀಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡಂತ ಈ ಎರಡೂ ತಂಡದ ಆಟಗಾರರು ಉತ್ತಮವಾದ ಹೊಡೆತ. ಅಬೀರ್ ಅವರ ವಿಕೆಟ್ ಪತನ. ತಂಡದ ಭರವಸೆ ನಾಯಕ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ದ್ವಿತೀಯ ಶತ ಚುಕ್ಕಿಯಾಗಿ ಪರಿವರ್ತನೆ ಕಂಡುಕೊಳ್ತಾ ಇದೆ. ಮತ್ತೆ ಸಚಿನ್ ಟು ಶ್ಯಾಮ್ ತಂಗಂತಿನ ಮೂರನೆಯ ಚಟಿಗಾಗಿ ತಟ್ಟಿಮುಟ್ಟಿ ಹೊಡೆಯುವಂತ ಪ್ರಯತ್ನ. ಒಂಟಿ ಓಟದ ಮಾಡಿಕೊಂಡ್ರು. ತಂಡದ ಒಟ್ಟಾರೆ ಗಳಿಕೆಯಲ್ಲಿದೆ 2 ಓಟಗಳು. ಕೊನೆಯ 2 ಸತ ಬಾಕಿ ಇದೆ. ಸಚಿನ್ ಟು ಶ್ಯಾಮ್ ತಂಗಂತಿನ 5ನೇ ಚಟಿಗಾಗಿ ಮತ್ತೆ ಜೆಪಿ2 ನಿತೀಶ್ ಕುಲಾಲ್ ತನಕಂತಿನ 3ನೇ ಚೆಂಡಿಗಾಗಿ ಉತ್ತಮವಾದ ಹೊಡೆತ. ಏನು ಕೂಡ ಬಹಳಷ್ಟು ದೂರದಲ್ಲಿದೆ. ಫೈನಲ್ ಬಾಲ್ ಮತ್ತೆ ಮುನ್ನುಗ್ಗಿ ಬಾರಿಸುವ ಎತ್ತದಲ್ಲಿ ಒಂದು ಬಂತು, ಸಫಲಗೊಳ್ತಾ ಇದೆ. ನೇರ ವಿಭಾಗದ ಹೊಡೆತದಲ್ಲಿ ಇದರೊಂದಿಗೆ ಪ್ರಥಮ ಪಂದ್ಯಾಟವನ್ನು ಬೆಟ್ಟಗೇರಿ ಟೈಗರ್ಸ್ ತಂಡದಾಗಿಸಿಕೊಳ್ತಾ ಇದೆ. ವರುಣ್, ಬೆಟ್ಟಗೇರಿ ಟೈಗರ್ಸ್ ತಂಡದ ವರುಣ್ ಅವರು ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಪ್ರಥಮ ಪಂದ್ಯಾಟದ ಪ್ರದರ್ಶನವನ್ನು ಮಡಿಕೇರಿ ತಂಡದ ಆರಂಭಿಕ ದಾಳಿಗರು ಆದಷ್ಟು ಬೇಗ ಅಂತಿಮ ಪ್ರವೇಶಾತಿಯನ್ನು ಗಾಂಡಿಗರನ್ನು ವಂಚಿಸುವಲ್ಲಿ ಸಫಲವಾಗ್ತಾ ಇದೆ. 2026 ಈ ಒಂದು ಶುಭ ಕ್ರೀಡೋತ್ಸವಕ್ಕೆ ಆಗಮಿಸತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇವೆ. ಸೊ ಇವತ್ತಿನ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುವ ಮೂಲಕ
ಆಗಮಿಸ್ತಕ್ಕಂಥ ಶ್ರೀಯುತ ರಾಮಶೆಟ್ಟಿ ಕೊಪ್ಪಳ, ಹಾಗೆ ಈ ದಿನದ ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ KM ಚಿನ್ನಪ್ಪನವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಅವರನ್ನ ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀಯುತ ದಾಮೋದರ್ ಸರ್ ಅವರು ಸನ್ಮಾನಿಸಬೇಕು ಅಂತ ಹೇಳಿ ಅವನ್ನ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. Yes, 6 to 8 11. The final one. This is the first one. Adilip Kuhan is attacker. 5 to 11. Thank you, sir. ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಕೈಗೆತ್ತಿಕೊಳ್ಳಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ KM ಚಿನ್ನಪ್ಪನವರಿಗೆ ಸನ್ಮಾನ. ಧನ್ಯವಾದವನ್ನು ಸ್ವೀಕರಿಸಿದ ಶ್ರೀಯುತ ರಾಮಶೆಟ್ಟಿ ಕೊಪ್ಪಳ ಹಾಗೂ ಶ್ರೀ KM ಚಿನ್ನಪ್ಪನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. Yes, Bandya to the man of the match. Award goes to Nitish Kulal ಅವರ ಪಾಲಾಗ್ತಾ ಇದೆ. ಅಂತಿಮ ಓವರಿನಲ್ಲಿ ಅಂಕಪಟ್ಟಿ ಆರಂಭದ ಪ್ರವೇಶವಾಗ್ತಾ ಇದೆ. ತೃತೀಯ ಚೆಂಡು ಬೇಕಾಗಿದೆ ಮಂಜು ತೀರ್ಥವರ ರೈಟಮ್ ಔಟ್ ವಿಕೆಟ್ ಮೂಲಕವಾಗಿ ಎಲ್ಲ ತಗಲಿಸಿ ಹೊಡೆಯುವ ಯತ್ನದಲ್ಲಿದೆ. ಬಹಳಷ್ಟು ದೂರವಿಲ್ಲ. 3 ಸ್ಥಿತಿಗಳು ಸಂಪೂರ್ಣವಾಗುವಾಗ ಖಾತೆಯಲ್ಲಿ ಇಲ್ಲಿ ಮತ್ತೊಮ್ಮೆ ರೈಟ್ ಅಮೌಂಟ್ ದ ವಿಕೆಟ್ ಪಾಸ್ ಬೈ ಅಂಪೈರ್. This is one more good shot. First time. This is one more six. The man is ಒಂದು ಸಿದ್ಧಗಳು ಇನ್ನು ಕೂಡ ಬಾಕಿ ಉಳಿತಾ ಇದೆ. 17 ದಾಖಲಾಗಿದೆ. 4 ಓಟಗಳು ಮಾತ್ರ ದೂರದಲ್ಲಿದೆ. ದಾಖಲಾಗಿದೆ. ಇನ್ನು ಕೂಡ 5 ಎಸೆತಗಳ ಆಟ ಬಾಕಿ. ಜಿನೀತ್ ಅವರ ಪಾಲಾಗ್ತಾ ಇದೆ. ಮುಖ್ಯ ವೇದಿಕೆ ಬಳಿ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ ಪ್ರವೇಶ ಶುಲ್ಕ ಪಾವತಿಸಲು ಬಾಕಿ ಇರುವ ಎಲ್ಲ ತಂಡಗಳು ಕಮಿಟಿ ದ ಪೆವಿಲಿಯನ್. ದ ನ್ಯೂ ಮ್ಯಾನ್ ಈಸ್ ಸರ್ ಇಲ್ಲಿ ನೋಡಿ ಸರ್. ಶಿವಾನಂದ್. ಹಾಗೆ ರೀ ಸರ್. ದ್ವಿತೀಯ ಚೆಂಡು ಸೆಕೆಂಡ್ ಬಾಲ್ ಇದೆಯನ್ನ ಇಲ್ಲಿ ಸರ್ ಸುಮಾತ್ರ ಬನ್ನಿ ಸ್ವಾಟ್ ಡೆಲಿವರಿ. ದಿಸ್ ಈಸ್ ಹಾಗೆ ರೀ ಸರ್. ಎಚ್ಚರಿಕೆ ಆಗ್ತಾ ಇದೆ. ಮತ್ತೆ ಉಡುಗೊರೆಯ ಖಾತೆಗಳು ಸೇರಿಕೊಳ್ಳುವಾಗ ರಿವರ್ಸ್ ಮಾಡುವಂತಹ ಯತ್ನ. ಅದಯ್ಯ ಟು ಶಿವಾನಂದ. ಮತ್ತೆ ಬಡ ಬಾಲ್ ಎಲ್ಲ ಅಂತೂ ಈಗಾಗಲೇ ಪ್ರವೇಶ ಶುಲ್ಕ ಅದನ್ನು ಬೇಗ ಹೇಳಿ. ಮಹೋನ್ನತ ಸಿಕ್ಸರ್ ದಾಖಲಾಗುವಾಗ ಇನ್ನು ಕೂಡ ಜಯದ
ಸಮ್ಮಿಲನ 2026 KPL ಸೀಸನ್ 2 ಕ್ರಿಕೆಟ್ ಪಂದ್ಯಾಟಕ್ಕೆ ನಿಮ್ಗೆಲ್ಲ ಪ್ರೈಸ್ ಬರ್ಬೋದು. ನಾನು ಶಂಕರ್ನಾಗ್ ಬಂದಿದ್ದೀನಿ ಮಡಿಕೇರಿ ಸಮ್ಮೇಳನಕ್ಕೆ. 50 ರೂಪಾಯಿ ಖರ್ಚು ಮಾಡಿ 2 ಗ್ರಾಮ್ ಚಿನ್ನ ಗೆಲ್ಬೋದು. ಜೋಗಿ ಶೆಟ್ಟಿ ತನ್ಕಂತಿನ ದ್ವಿತೀಯ ಚೆಂಡಿಗಾಗಿ ಫುಲ್ಟಾಸ್ ಆಗಿ ಬಿದ್ದಂತಹ ಚೆಂಡು ಇನ್ನುಳಿದ 16 ಎಸೆತ 8ರ ಅವಶ್ಯಕತೆ 6ರ ಅವಶ್ಯಕತೆ 16 ಎಸೆತ ತಟ್ಟಿಮುಟ್ಟಿ ಓಡುವಂತಹ ಪ್ರಯತ್ನ ಒಂದೋಟದ ಹೆಚ್ಚುವರಿ ಸೇರ್ಪಡೆಗೆ ಅವಕಾಶವನ್ನು ಮಾಡಿಕೊಟ್ಟರು. ತಂಡದ ಒಟ್ಟಾರೆ ಗಳಿಕೆಯಲ್ಲಿದೆ 9. ಅದು ಕೂಡ ಬಹಳ ಅತ್ಯಂತ ಆಟಗಾರ ದುರ್ಗಾ ಪ್ರಸಾದ್ ಅವರ ಕ್ಯಾಚನ್ನು ಕೈಸಲ್ತಾ ಇದೆ. ಎಲಿಫೆಂಟಸ್ ಒನ್ ಟಾಪ್ ಆದ ಬಾಲ್ ನೇರ ವಿಭಾಗದಲ್ಲಿ ಸಂಚರಿಸಿತು. ದುರ್ಗಾ ಪ್ರಸಾದ್ ರವರು ಕಳೆದ ಸೀಸನ್ ನಲ್ಲಿ ಮ್ಯಾನ್ ಆಫ್ ದ ಸೀರಿಯಸ್ ಪ್ರಶಸ್ತಿಗೆ ಭಾಜನರಾದಂತ ಏಕಮಾತ್ರ ಆಟಗಾರ ಡಿ ಪ್ರಸಾದ್. ಥ್ಯಾಂಕ್ ಯು. ಪ್ರಶಸ್ತಿಗಾಗಿ ಶೇರಂಬಾಡಿ ತಯಾರನ್ನು ಆಹ್ವಾನಿಸುತ್ತಿದ್ದೇವೆ. ಮತ್ತೆ ದೊಡ್ಡ ಮಟ್ಟದ ಸರ್ ಹಾಗೆ ಈ ಕಡೆ ನೋಡಿ ಅಲ್ಲ. ಶೇರೆಮಾಡಿ ತಂಡದ ಆಶ್ರಯ ಆಟಗಾರ ದಯಾಕುಲ ನೋಡಿ. ಓಕೆ, ಥ್ಯಾಂಕ್ ಯು. ಹಕ್ಕತೂರು ತಂಡ ವಿಜಯಿಯಾಗಬೇಕಾದರೆ 4 ಎಸೆತಗಳ ಮುಂದೆ 13 ಓಟದ ಅವಶ್ಯಕತೆ. ಮತ್ತೆ ವೈಫಲ್ಯತೆಯನ್ನು ಕಂಡುಕೊಳ್ಳುವಾಗ 4 ಓಟಗಳು ದಾಖಲಾಗಿದೆ. 3 ರಿಕ್ವೈರ್ಡ್ ಫಾರ್ ವಿನ್ನಿಂಗ್ ದ ಮ್ಯಾಚ್. ಅಂತಿಮ 2 ಚೆಂಡು ಬಾಕಿ ಉಳಿದಿರುವಾಗ 3 ಓಟಗಳ ಅವಶ್ಯಕತೆ ಎದುರಾಗ್ತಾ ಇದೆ. ಕುಲಾಲ್ ಫ್ರೆಂಡ್ಸ್ ಮಡಿಕೇರಿ ನೋಡಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಕೂಟದಲ್ಲಿ ಪ್ರಥಮ ಜಯಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಯಾವ ತಂಡ ಪ್ರಥಮ ಜಯವನ್ನು ತನ್ನದಾಗಿಸಿಕೊಳ್ಳುತ್ತದೆ ಅಂತ ಕಾದು ನೋಡಬೇಕಾಗ್ತದೆ. ಪ್ರಥಮ ಓವರ್ ದಾಳಿಗಾರನಾಗಿ ರುದ್ರಾಟು ರೂಪೇಶ್ ರೈಟ್ ಆರ್ಮ್ ಓವರ್ ವಿಕೆಟ್ ಮುಖಾಂತರವಾಗಿ ಪ್ರಥಮ ಚೆಂಡಿಗಾಗಿ ಪ್ರಥಮ ಎಸೆತ ದ್ವಿತೀಯ ಚೆಂಡಿಗಾಗಿ ನೋ ಬಾಲ್ ನಿಶಾನೆ ಕಾಣಿಸಿಗ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡರಿ. 5 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಖಾತೆ ಕೂಡ ಆರಂಭವನ್ನು ಕಟ್ಕೊಳ್ತಾ ಇತ್ತು. ಆಗಲೇ ಆಟಗಾರರಿಗೆ ಓಕೆ, ಎಲ್ಲ ಈ ಕಡೆ ನೋಡಿ ಸರ್. ಆಯ್ತು ಸರ್, ಬಿಡಿ ಸರ್. ತಿಳಿಸಿದ್ದು ಕೂಡ ನೀಡಿದ್ದು. ಈಗ ನೋಡಿದ್ರೆ ಮಡಿಕೇರಿ ಇವರ ನೇತೃತ್ವದಲ್ಲಿ ಜಿಲ್ಲಾ ಯುವ ಘಟಕ ಮತ್ತು ಜಿಲ್ಲಾ ಮಹಿಳಾ ಘಟಕ ಇದರ ಸಹಯೋಗದೊಂದಿಗೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಬಾಂಧವರ ಕ್ರೀಡಾಕೂಟ ಸಮ್ಮೇಳನ 2026 ಇವತ್ತು ಬೆಳಿಗ್ಗೆ ಉದ್ಘಾಟನೆಗೊಂಡು ಇದೀಗ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ನಮ್ಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ES ಪೊನ್ನಣ್ಣ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ರಾಜ್ಯ ಕುಂಬಾರ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀ ಶ್ರೀನಿವಾಸ್ ವೇಲು ನಮ್ಮನ್ನ ಈ ವೇದಿಕೆಯಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಈ 2 ಅತಿಥಿ ಗಣ್ಯರು ಕಾರ್ಯಕ್ರಮದ ವೇದಿಕೆಗೆ ಬರಲಿಕ್ಕಿದ್ದಾರೆ. ಆ ಸಮಯದಲ್ಲಿ ಕ್ರಿಕೆಟ್ ಪಂದ್ಯಾಟವನ್ನ ಸ್ವಲ್ಪ ಹೊತ್ತು ನಿಲ್ಲಿಸಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಹೆಸರನ್ನು ಮತ್ತೊಂದು ಕಿರಿಯ ಆಟಗಾರನ ನೋಂದಣಿ ಮಾಡಿಕೊಳ್ಳಿ. ನವನಿಸವಾನ್
15 years old Naman. Oh my goodness, this is one more dot and delivery. ಮಹತ್ತರವಾದ ವಿಷಯವೇನೆಂದರೆ ಎಲ್ಲ ಎಸೆತಗಳು ಕೂಡ ಡಾಟ್ ಅಂಡ್ ಡೆಲಿವರಿ ಆಗಿತ್ತು. ಆದರೆ ಅತಿರಿಕ್ತ ಓಟಗಳ ಮೂಲಕವಾಗಿ ಮಾತ್ರ 4 ಓಟಗಳು ಬರ್ತಾ ಇದೆ. ಇನ್ನುಳಿದ 12 ಚೆಂಡು 4 ಓಟಗಳ ಅವಶ್ಯಕತೆ ಇದೆ. 4 run is completed. The second over is the progress. Jersey number 3. Is that clear? Kushal Nagar is on the match. ಇಲ್ಲಿ ನೋಡಿ ಸರ್ ಹಾಗೆ Begin the match. ಓಕೆ ಸರ್ ಅಲ್ಲಿ ಈ ಕಡೆ ನೋಡಿ ಸರ್. ಓಕೆ ಮತ್ತೆ ಕರ್ಕೊಳ್ಳಿ ಹಂಗೆ. ಇಲ್ಲಿ ನೋಡಿ ದಿಲೀಪ್ ಇಲ್ಲಿ ಸರ್ ಇಲ್ಲಿ ನೋಡಿ ಸರ್. ನೆಕ್ಸ್ಟ್ ಏನು ಬಾಬಾ ಮನು ದೇವಪ್ಪನವರು. ಏನು ಫ್ಲಾಗ್ ತಗೋಬೇಕಂತ ನಾನೇ ತಗೊಳ್ತೇವೆ. ಆ ಕಡೆದು ಫ್ಲಾಗ್ ಜೂಮ್ ಮಾಡಿ ನಮ್ಮದು ಅಂತ ಫ್ಲಾಗ್ ಹಾಕ್ಸಿದ್ದಾರೆ. ಟೀಮ್ ಫ್ಲಾಗ್ ಒಂದೇ ಇರೋದು ಅಲ್ಲಿ. ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಮಡಿಕೆ ತಯಾರಕರ ಸಂಘದ ಅಧ್ಯಕ್ಷರು ಆಗಿರುವ ಶ್ರೀ MD ನಾಣಯ್ಯ ಅವರು, ಕುಲಾಲ ಸೇವಾ ಸಂಘ ರಿಜಿಸ್ಟರ್ಡ್ ತೊಟ್ಲುಕುಂಜಿ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ KK ನಾಣಯ್ಯ ಅವರು, ಜಿಲ್ಲಾ ಕ್ರೀಡಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶಾಂತಕುಮಾರ್ ಅವರು, ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವ ಶ್ರೀಮತಿ ಮುತ್ತಮ್ಮ ಕೋಟಿಯವರು, BGS ಸ್ಕೂಲ್ ಮದೆನಾಡು ಇದರ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಸಿದ್ದರಾಜು ಅವರು, ಸಂಘದ ಪದಾಧಿಕಾರಿ ಶ್ರೀಯುತ ಧರ್ಮಪ್ಪ ಸೋಮವಾರಪೇಟೆ ತಮ್ಮನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ರಮೇಶ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸುರೇಶ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಕಾರ್ಯದರ್ಶಿಗಳು ಶ್ರೀಯುತ ಚಂದ್ರಶೇಖರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೋಶಾಧಿಕಾರಿ ಶ್ರೀಯುತ ಗಿರೀಶ್ ಅವರು ವೇದಿಕೆಗೆ ಬರಬೇಕು. ಆತ್ಮೀಯ ಬಂಧುಗಳೇ, ಮಂಜು ಮಳೆ ಕಾಡು ಬೆಟ್ಟಗ ಇದರ ಮಂತ್ರಮುಗ್ಧ ಲೋಕ ಕೊಡಗಿನ ಮಡಿಲು, ಮಡಿಕೇರಿಯ ಹಸಿರ ಹಾಸಿನ ಸ್ವರ್ಗದ ನೆಲದಲ್ಲಿ
ಗ್ರಾಮೀಣ ಭಾರತದ ಉಸಿರಾಗಿರುವ ಕುಲಾಲ ಕುಂಬಾರರ ಶ್ರಮ, ಸೃಜನಶೀಲತೆ, ಸ್ವಾವಲಂಬನೆಯ ದ್ಯೋತಕವಾಗಿ ಕ್ರೀಡೆಯಿಂದ ಸಂಘಟನೆ ಎನ್ನುವ ಹೃದಯಗಳನ್ನು ಪೋಣಿಸುವ, ಬಾಂಧವ್ಯವನ್ನು ಚಿರಂತನವಾಗಿಸುವ ಉತ್ಸಾಹಭರಿತ ಕಾರ್ಯಕ್ರಮ ಸಮ್ಮೇಳನ 2026ರ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಶ್ರೀ ಎಸ್ ಪೊನ್ನಣ್ಣ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀಯುತ ಎಸ್ ಪೊನ್ನಣ್ಣ ಅವರಿಗೆ ಶಾಲು ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕುಂಬಾರ ಮುಕುಟದ ರತ್ನಗಳು, ಮಣ್ಣ ಬಣ್ಣದ ಧ್ವಜದಡಿ, ಮಾತೃ ಸಂಘದ ಜೀವನಾಡಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ BGS ಸ್ಕೂಲ್ನ ಮದೆನಾಡು ಇದರ ಪ್ರಾಂಶುಪಾಲರಾಗಿರುವಂತಹ ಶ್ರೀಯುತ ಸಿದ್ದರಾಜು ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಕ್ರೀಡಾಧ್ಯಕ್ಷರಾಗಿರುವಂತಹ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಮಡಿಕೆ ತಯಾರಕರ ಸಂಘದ ಅಧ್ಯಕ್ಷರು ಆಗಿರುವಂತಹ MD ನಾಣಯ್ಯ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಬೆಂಗಳೂರು ಕುಲಾಲ ಸಂಘದ ಮಾಜಿ ಉಪಾಧ್ಯಕ್ಷರಾಗಿರುವಂತಹ KM ಚಿನ್ನಪ್ಪ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಕುಲಾಲ ಸೇವಾ ಸಂಘ ರಿಜಿಸ್ಟರ್ಡ್ ತೊಟ್ಲುಕುಂಜಿ ಇದರ ಅಧ್ಯಕ್ಷರಾಗಿರುವ KK ನಾಣಯ್ಯ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಸಂಘದ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮುತ್ತಮ್ಮ ಕೋಟಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಕೊಡಗು ಜಿಲ್ಲೆಯ ಕುಲಾಲ ಕುಂಬಾರರ ದೃಢ ಅಸ್ತಿತ್ವದ ಜೊತೆಗೆ ಶಾಶ್ವತವಾದಂತಹ ಕೆಲವು ಯೋಜನೆಗಳು ಕಾರ್ಯಗತವಾಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ನಿರಂತರವಾಗಿ ಕಾರ್ಯಪ್ರವೃತ್ತವಾಗಿದೆ. ಸರ್ಕಾರದ ಸಹಕಾರವನ್ನು ನಿರೀಕ್ಷಿಸುವಂಥ ನೆಲೆಯಲ್ಲಿ ಕೆಲವು ಆಶೋತ್ತರಗಳು, ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತರುವಂತಹ ಸಲುವಾಗಿ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ಇದರ ಜಿಲ್ಲಾ ಕ್ರೀಡಾ ಅಧ್ಯಕ್ಷರಾಗಿರುವಂತಹ ಶಾಂತಕುಮಾರ್ ಅವರು ವಿಚಾರವನ್ನು ಮಂಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘ ರಿಜಿಸ್ಟರ್ಡ್ ಮಡಿಕೇರಿ ಇವರ ವತಿಯಿಂದ ನಡೀತಿರುವ 2026ರ ಸಮ್ಮೇಳನಕ್ಕೆ ತಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ನಮ್ಮ ಜನಪ್ರಿಯ ನಾಯಕರಾದಂಥ ಯಾವುದೇ ಒಂದು ಕಟ್ಟ ಕಡೆಯ ವ್ಯಕ್ತಿಯೂ ಸಹ ಅವರನ್ನು ಅಷ್ಟು ಆತ್ಮೀಯವಾಗಿ ಎಲ್ಲೇ ಸಂಪರ್ಕಿಸಲು ಅವರು ಅಷ್ಟೊಂದು ಪ್ರೀತಿಪೂರ್ವಕವಾಗಿ ಮಾತನಾಡಿಸುವಂಥ ಒಂದು ವ್ಯಕ್ತಿ, ಜನನಾಯಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಎಸ್ ಪೊನ್ನಣ್ಣನವರಿಗೆ ನಾವೊಂದು ಕೆಲವು ನಮ್ಮ ಸಮುದಾಯ, ನಮ್ಮ ಜಿಲ್ಲೆಯಲ್ಲಿ ಒಂದು 15ರಿಂದ 20 ಸಾವಿರ ಜನಸಂಖ್ಯೆ ಇದ್ದೇವೆ ಸರ್. ತಮ್ಮಲ್ಲಿ ಸಮಯದ ಅಭಾವ ಇದೆ, ನಾನು ಹೆಚ್ಚಿಗೆ ಇಲ್ಲಿ ಮಾತಾಡಲಿಕ್ಕೆ ಹೋಗಲ್ಲ. ಕ್ರಿಕೆಟ್ ಪಂದ್ಯಗಳು ಸಹ ನಡಿಬೇಕಾಗಿದೆ. ನಮ್ಮದೊಂದು 3 ಬೇಡಿಕೆಗಳು ಸರ್, ಅದನ್ನು ತಾವು
ತಾವು ಮುಖ್ಯಮಂತ್ರಿಗಳಿಗೆ ತುಂಬ ಆತ್ಮೀಯರಾಗಿದ್ದೀರಾ. ಹಾಗೆ ತಮಗೊಂದು ಪ್ರಭಾವ ಇದೆ. ಹಾಗೆ ತಮ್ಮನ್ನೆಲ್ಲ ನಾವು ಆತ್ಮೀಯತೆ ಕಾಣ್ತಾ ಇದ್ದೇವೆ. ತಮ್ಮನ್ನೆಲ್ಲ ಈ ಮೊದಲು ತಮ್ಮ ಪಕ್ಷವನ್ನು ಬೆಂಬಲಿಸಿದ್ದೇವೆ, ತಮ್ಮನ್ನು ಬೆಂಬಲಿಸ್ಕೊಳ್ತಾ ಬರ್ತಾ ಇದ್ದೇವೆ. ಹಾಗಾಗಿ ನಮಗೆ ಈ ಕೊಡಗು ಜಿಲ್ಲೆಯಲ್ಲಿ ಒಂದು ಮಡಿಕೇರಿಯ ಸಮೀಪದಲ್ಲಿ ಎಲ್ಲಿಯಾದರೂ ಒಂದು ನಮಗೆ ಒಂದು ಕನಿಷ್ಠ 3 ಎಕರೆ ಜಾಗವನ್ನು ತಾವು ಮಂಜೂರು ಮಾಡಿಸಿಕೊಡ್ಬೇಕು ಅಂತ ಪ್ರೀತಿಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವೆಲ್ಲ ಆರ್ಥಿಕವಾಗಿ ತುಂಬ ಹಿಂದುಳಿದವರು ಇದ್ದೇವೆ, ಕೂಲಿ ಕಾರ್ಮಿಕರಿದ್ದೇವೆ, ಶ್ರಮಿಕ ವರ್ಗದವರಿದ್ದೇವೆ. ಯಾರೂ ಸಹ ನಮ್ಮಲ್ಲಿ ತುಂಬ ಆರ್ಥಿಕವಾಗಿ ಸದೃಢವಾದಂಥವ್ರು ಯಾರೂ ಇಲ್ಲ. ನಾವು ಯಾವುದೇ ಒಂದು ವರ್ಷಂಪ್ರತಿ ನಡಿಬೇಕಾದ್ರೆ, ಒಂದು ಸಮ್ಮೇಳನ ಕ್ರೀಡೋತ್ಸವ ನಡಿಬೇಕಾದ್ರೆ ತುಂಬ ನಾವು ಈ ಸರಿ ಏನು ಮಾಡಿದ್ವಿ ಅಂತ ಲಕ್ಕಿ ಕೂಪನ್ ಮೂಲಕ ಮನೆ ಮನೆಗೆ ಹೋಗಿ ಮನೆ ಭೇಟಿ ಮೂಲಕ ಮಾಡಿ ಮನೆಯ ಭೇಟಿ ಮೂಲಕ ಅವರಿಗೆ ಲಕ್ಕಿ ಕೂಪನ್ ನೀಡುವುದರ ಮೂಲಕ ನಾವು ಒಂದು 1000 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು 500 ರೂಪಾಯಿ ಕಲೆಕ್ಟ್ ಮಾಡಿ 200 ರೂಪಾಯಿ ಕಲೆಕ್ಟ್ ಮಾಡಿ ನಾವು ಒಂದು ಸಮ್ಮೇಳನ ಕಾರ್ಯಕ್ರಮ 2 ದಿನಗಳ ಕಾಲ ಊಟೋಪಚಾರವಾಗಿ ಎಲ್ಲ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡ್ತಿದ್ದೇವೆ. ಹಾಗಾಗಿ ಈ ಒಂದು ವರ್ಷಂಪ್ರತಿ ನಡೆಯುವ ಒಂದು ಸಮ್ಮೇಳನ, ಈ ಒಂದು ಕ್ರೀಡೋತ್ಸವಕ್ಕೆ ತಮ್ಮ ಸರ್ಕಾರದ ವತಿಯಿಂದ ನಮಗೊಂದು ಕನಿಷ್ಠ 5 ಲಕ್ಷ ಧನ ಸಹಾಯ ಮಂಜೂರು ಮಾಡಿಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ. ಹಾಗೆಯೇ ನಾವು ನಮ್ಮ ಜನಾಂಗ ಹೇಗೆ ಅಂತಂದರೆ, ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣನ್ನೇ ಆರಾಧಿಸಿ ಮಣ್ಣನ್ನೇ ಪೂಜಿಸಿ ಮಣ್ಣಿನ ಸಂಸ್ಕೃತಿಯನ್ನೇ ಹೊಂದಿರುವಂಥ ಒಂದು ಜನಾಂಗ ಇದು ಕುಂಬಾರ ಜನಾಂಗ. ಈ ಕುಂಬಾರ ಜನಾಂಗದ ಅಳಿವು ಉಳಿವು ಈಗ ತುಂಬ ಸಂಕಷ್ಟದಲ್ಲಿದೆ. ತಮಗೆ ಗೊತ್ತು, ಈಗ ಆಧುನಿಕ ಕಾಲದಲ್ಲಿ ಈಗ ನಾವೆಲ್ಲ ಈ ಹೇಗೆ ಪೈಪೋಟಿಗಳೊಂದಿಗೆ ನಾವು ಹೊಡೆದಾಡಿಕೊಂಡು ನಮ್ಮ ಕುಲಕಸುಬವಾದಂಥ ಮಡಿಕೆ ತಯಾರಿಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಮಗೆ ಮಾರುಕಟ್ಟೆಯಲ್ಲಿ ನಮಗೆ ಅವರನ್ನು ಸ್ಪರ್ಧೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ತರಬೇತಿ ನೀಡಿಯೋ ಮುಂದೆ ಬೇರೆ ಗುಡಿಗೆ ಕೈಗಾರಿಕೆ ಸಹಕಾರ ಸಂಘ ಅದು ಇದು ಅಂತ ಮಾಡಿ ನಾವು ಒಂದು ನಿಗಮ ಮಂಡಳಿನೂ ಸಹ ತಾವು ತಮ್ಮ ಸರ್ಕಾರದ ವತಿಯಿಂದ ಮಾಡಿದರೆ ಅದಕ್ಕೂ ಅಭಿನಂದಿಸ್ತೇವೆ. ಆದರೆ ಕೊಡಗು ಜಿಲ್ಲೆಯಾದಂಥ ಕೆಲವು ಕಡೆ ನಮಗೆ ಈ ಜೇಡಿ ಮಣ್ಣಿನ ನಿಕ್ಷೇಪ ಇದೆ ಸರ್. ಆ ಜೇಡಿ ಮಣ್ಣು ಕೆಲವು ಕಡೆ ಕೆಲವು ಒತ್ತುವರಿ ಆಗಿದೆ. ಯಾಕೆಂದರೆ ನಮ್ಮ ಮುಂದಿನ ಪೀಳಿಗೆಗೆ ಜೇಡಿ ಮಣ್ಣು ಅಂದರೆ ಏನು, ಮುಂದೆ ಬರುವ ಪೀಳಿಗೆಗಳು ಏನಾದರೂ ತರಬೇತಿ ಮೂಲಕ ಏನಾದರೂ ಒಂದು ಗುಡಿಗೆ ಏರಿಕೆ ಅದನ್ನು ತ್ವರಿತಗತಿಯಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಆ ಸಮಯದಲ್ಲಿ ನಮಗೆ ಜೇಡಿ ಮಣ್ಣೆಲ್ಲ ಸಂರಕ್ಷಿಸಲಿಕ್ಕೆ ಆಗೋದಿಲ್ಲ. ಅದರಿಂದ ತಾವು ಇದನ್ನು ನಾವು ಈ ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ತೇವೆ. ಎಲ್ಲೆಲ್ಲಿ ಜೇಡಿ ಮಣ್ಣಿನ ನಿಕ್ಷೇಪಗಳಿವೆ ಅದನ್ನು ದಯವಿಟ್ಟು ತಾವು ಸಂರಕ್ಷಿಸಲಿಕ್ಕೆ ಒಂದು ಕಾರ್ಯಪ್ರವೃತ್ತರಾಗಬೇಕು. ಹಾಗೆ ನಮಗೆಲ್ಲ ತುಂಬ ಆತ್ಮೀಯರು, ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳೋದಿಲ್ಲ. ಈಗಾಗಲೇ ಮಡಿಕೆಬೀಡಿನಲ್ಲಿ ಒಂದು ಸಮುದಾಯ ಭವನ ಇದೆ. ಅದಕ್ಕೆ ನಾವು ಅವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಂಡು ಅವರ ರಾಜಕೀಯ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇದೆ, ಅಲ್ಲಿಯೂ ಬಂದಿದ್ದರು. ನಾವು ಅಲ್ಲಿ ಆಸ್ತಿದ್ರು. ನಾವು ಅವರು ಶಾಸಕರಾಗಿ ಆಯ್ಕೆ ಆಗೋಕ್ಕಿಂತ ಮುಂಚೆನೇ ನಾವು ಹೇಳಿದ್ರು, ನೀವು ಏನು ವರಿಸ್ ಮಾಡೋದು ಬೇಡ ಸರ್, ದೇವರ ದಯೆ ಇದೆ, ಬಸವೇಶ್ವರನ ದಯೆ ಇದೆ, ಕಾವೇರಮ್ಮ ಮತ್ತು ಇಗ್ಗುತಪ್ಪ ದೇವರ ದಯೆ ಇದೆ, ನೀವು ಮುಂದಿನ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದೇ ಬರ್ತೀರಂತ ನಾವು ಅಲ್ಲೇ ನಾವು ಆಶ್ವಾಸನೆ ಕೊಟ್ಟು ಅವರು ಆಯ್ಕೆಯಾಗಿ ಬಂದ ನಂತರ ನಾವೊಂದು ಅನುದಾನಕ್ಕೋಸ್ಕರ ನಾವು ಅವರಿಗೆ ಬೇಡಿಕೆ ಸಲ್ಲಿಸಿದ್ದೆವು. ಅದೇ ರೀತಿ ಅವರು ನಮಗೆ ಸ್ಪಂದಿಸಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಅವರು ಕೈ ಬಿಡೋದಿಲ್ಲ. ನಮಗೆ ಸುಮಾರು ಮಡಿಕೆಬೀಡಿನ ಒಂದು ಸಮುದಾಯ ಭವನಕ್ಕೆ 10 ಲಕ್ಷ ರೂಪಾಯಿನ ಅವರು ಅವರ ಆಯ್ಕೆಯಾಗಿ ಒಂದು 6 ತಿಂಗಳಲ್ಲೇ ನಮಗೆ ಬಿಡುಗಡೆಗೊಳಿಸಿದ್ದಾರೆ. ಇದು ಜಿಲ್ಲೆಯಾದ್ಯಂತ ಆಗಿರೋದ್ರಿಂದ ಸರ್ ತಮಗೆ ಮನವಿ ಮಾಡ್ತಿದ್ದೆ, ಕನಿಷ್ಠ ನಮಗೆ ಒಂದು 3 ಎಕರೆ ಜಾಗ ಮತ್ತು ಸಮ್ಮೇಳನಕ್ಕೋಸ್ಕರ ಒಂದು 5 ಲಕ್ಷ ರೂಪಾಯಿ ಮತ್ತು ಒಂದು ಜೇಡಿ ಮಣ್ಣಿನ ಸಂರಕ್ಷಣೆ ನಿಕ್ಷೇಪಗಳಿದೆ, ನಿಮಗೆ ತಿಳಿಸ್ತೇವೆ. ಅದನ್ನೊಂದು ಸಂರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಮನವಿ ಮಾಡ್ತೇವೆ. ಥ್ಯಾಂಕ್ ಯು ಸರ್. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ AS ಪೊನ್ನಣ್ಣ ಅವರಿಗೆ ಸಮುದಾಯದ ಪರವಾಗಿ ಮನವಿಯನ್ನು ನೀಡಲಾಗಿದೆ. ಯಾವತ್ತೂ ಕೂಡ ಸಮುದಾಯಕ್ಕೆ ಶಕ್ತಿಯಾಗಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಡುವಂಥ ಸನ್ಮಾನ್ಯ ನ್ಯಾಯ ಮತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡುವ ಪ್ರಜ್ಞಾವಂತ ನಾಯಕ, ದೂರದೃಷ್ಟಿ, ಜನಪರ ನಿಲುವು, ನೇರ ನಡೆ ಹಾಗೂ ಜನನ್ಯಾಯದ ಧ್ವನಿಯಾಗಿರುವಂಥ ಸನ್ಮಾನ್ಯ AS ಪೊನ್ನಣ್ಣ ಅವರಿಗೆ ವಿಶೇಷವಾಗಿ ಸಮುದಾಯದ ಪರವಾಗಿ ವಿಶೇಷವಾದಂಥ ಅಭಿನಂದನೆಯನ್ನು ನೀಡಲಿಕ್ಕಿದ್ದೇವೆ. ಸನ್ಮಾನ್ಯ AS ಪೊನ್ನಣ್ಣ ಅವರು ನಮ್ಮ ಸನ್ಮಾನದ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ.
ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟರ್ಡ್ ಕೊಡಗು ಮಡಿಕೇರಿ ಅಭಿನಂದನಾ ಪತ್ರ ಶ್ರೀ ಎಸ್ ಪೊನ್ನಣ್ಣನವರು ಮಾನ್ಯ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಕೊಡಗು. ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ದಕ್ಷ ಶಾಸಕರು ಹಾಗೂ ಅಪ್ರತಿಮ ಕಾನೂನು ತಜ್ಞರಾದ ಶ್ರೀ ಎಸ್ ಪೊನ್ನಣ್ಣ ಅವರಿಗೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಕಾನೂನು ಕ್ಷೇತ್ರದಲ್ಲಿ ಅಗಾಧ ಪಾಂಡಿತ್ಯ ಹೊಂದಿರುವ ತಾವು ಇಂದು ರಾಜ್ಯ ಸರ್ಕಾರದ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತು ನಾಡಿನ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡುತ್ತಿರುವುದು ನಮ್ಮ ಕೊಡಗು ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ವಿರಾಜಪೇಟೆ ಕ್ಷೇತ್ರದ ಶಾಸಕರಾಗಿ ಸಾಮಾನ್ಯ ಜನರ ಧ್ವನಿಯಾಗಿ ಕ್ಷೇತ್ರದ ಸರ್ವಾಂಗೀಣ ಪ್ರಗತಿಗಾಗಿ ತಾವು ಹಗಲಿರುಳು ಶ್ರಮಿಸುತ್ತಿರುವ ಜನಪರ ಕಾಳಜಿ ಶ್ಲಾಘನೀಯ. ನಮ್ಮ ಕುಲಾಲ ಕುಂಬಾರರ ಸಮಾಜದ ಬಗ್ಗೆ ತಾವು ಹೊಂದಿರುವ ಅಭಿಮಾನ ಹಾಗೂ ನಮ್ಮ ಸಂಘದ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹಿಸುತ್ತಿರುವ ತಮ್ಮ ದೊಡ್ಡ ಗುಣಕ್ಕೆ ನಾವು ಸದಾ ಆಭಾರಿಯಾಗಿದ್ದೇವೆ. ತಾಯಿ ಕಾವೇರಿಯಮ್ಮ ಹಾಗೂ ಭಗವಂತನು ತಮಗೆ ಇನ್ನಷ್ಟು ಯಶಸ್ಸು, ಆಯುರಾರೋಗ್ಯ ಹಾಗೂ ಜನಸೇವೆ ಮಾಡುವ ಅಪಾರ ಶಕ್ತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮಗೆ ಹೃದಯಾಂತರಾಳದ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹೊತ್ತು ಹೊತ್ತಿಗೆ ಮಣ್ಣಲ್ಲಿ ದುಡಿಯುತ್ತ ಮಣ್ಣಲ್ಲಿ ಹೊನ್ನನು ಕಂಡವರು, ನೇಮ ನಿಷ್ಠೆಗೆ ನೀತಿ ನಿಯತ್ತಿಗೆ ಒಂದೇ ಇದೀಗ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿ ಇವತ್ತಿನ ಕಾರ್ಯಕ್ರಮದ ಒತ್ತಡದ ಮಧ್ಯೆಯೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಪೊನ್ನಣ್ಣ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷರು ಆಗಿರುವಂಥ ಲಯನ್ ದಾಮೋದರ್ ಅವರೇ, ರಾಜ್ಯ ಕುಂಬಾರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಚಿನ್ನಪ್ಪನವರೇ, ಮುತ್ತಮ್ಮನವರೇ, ಚಂದ್ರಶೇಖರ್ ಅವರೇ, ಈಗ ತಾನೇ ತಮ್ಮ ಒತ್ತಾಯಗಳನ್ನು ಪ್ರತಿಪಾದಿಸಿರುವಂಥ ನನ್ನ ಸ್ನೇಹಿತರಾದಂಥ ಶಾಂತಕುಮಾರ್ ಅವರೇ, ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಗಣ್ಯರೇ, ಅತಿಥಿ ಗಣ್ಯರೇ, ಇಲ್ಲಿ ಮುಂಭಾಗದಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಭಾಳ ಒಂದು ಸುಂದರವಾದಂಥ ಸಮಯ ಆಯಿತು. ಕೊಡಗಿನಲ್ಲಿ ಯಾವ ಭಾಗದಲ್ಲಿ ಹೋದರೂ ಕೂಡ, ಯಾವ ಮೈದಾನಕ್ಕೆ ಹೋದರೂ ಯುವಕರು, ಯುವತಿಯರು, ಮಕ್ಕಳು ಸೇರಿ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ಕ್ರೀಡೆ, ಎಲ್ಲ ರೀತಿಯಾದಂಥ ಕ್ರೀಡೆ ಇವತ್ತು ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಆ ಒಂದು ಹಬ್ಬದ ವಾತಾವರಣಕ್ಕೆ ಇವತ್ತು ಸಮ್ಮಿಲನ 2026 ಕೂಡ ತಾವೆಲ್ಲ ಸೇರಿ ಮಾಡ್ತಾ ಇರುವಂಥದ್ದು ಅತಿ ಹೆಚ್ಚು ಸಂತೋಷ ಹಾಗೂ ಹೆಮ್ಮೆಯ ವಿಚಾರ. ಕುಂಬಾರ ಸಮಾಜದವರ ಕೊಡುಗೆ ಮತ್ತು ಅವರ ಸೇವೆ ಈ ನಾಡಿಗೋಸ್ಕರ ಅಪಾರವಾದದ್ದು. ಬಹುಶಃ ಇದು ಸಂದರ್ಭ ಅಲ್ಲ, ಅದ್ರ ಬಗ್ಗೆ ಇನ್ನೊಂದು ದಿವಸ ಮಾತಾಡೋಣ. ಆದರೆ ರಾಜ್ಯ ಸರ್ಕಾರ ಇವತ್ತು ಕುಂಬಾರ ಸಮಾಜದವರ ಸೇವೆಯನ್ನು, ಅವರ ಕೊಡುಗೆಯನ್ನು ಗುರುತಿಸಿ ಆ ಜನಾಂಗದವರು ಕೂಡ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬರಬೇಕು, ಎಲ್ಲ ಅವಕಾಶಗಳು ಕೂಡ ಅವರಿಗೆ ದೊರಕಬೇಕು. ಐತಿಹಾಸಿಕವಾಗಿ ಶೋಷಣೆಗೆ, ತುಳಿತಕ್ಕೆ ಒಳಗಾಗಿರುವಂಥ ಸಮಾಜ ಅವರು ಅಭಿವೃದ್ಧಿ ಆಗಬೇಕು ಅಂಥೇಳಿ ಇವತ್ತು ಕುಂಬಾರ ಅಭಿವೃದ್ಧಿ ನಿಗಮವನ್ನು ಕೂಡ ರಾಜ್ಯ ಸರ್ಕಾರ ಸ್ಥಾಪಿಸಿದೆ. ಇದಕ್ಕೆ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ರಾಜ್ಯ ಸಂಘದ ಉಪಾಧ್ಯಕ್ಷರಿದ್ದಾರೆ, ಅವರ ಕೋರಿಕೆಯ ಮೇಲೆ, ರಾಜ್ಯ ಸಂಘದ ಕೋರಿಕೆ ಮೇಲೆ
ಬೆಂಗಳೂರಿನಲ್ಲಿರುವಂಥ PIL ಲೇಔಟ್, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನ ಲೇಔಟ್ ಭಾಳ ಪ್ರತಿಷ್ಠೆವಾದಂಥ ಒಂದು ಬೆಂಗಳೂರು ನಗರದ ಭಾಗ, ಭಾಳ ಬೆಲೆ ಬಾಳುವಂಥ ಆಸ್ತಿ. ಅಲ್ಲಿ 1/4 ಎಕರೆ ಜಾಗವನ್ನು ರಾಜ್ಯ ಸರ್ಕಾರ ಈಗಾಗಲೇ ರಾಜ್ಯ ಸಂಘಕ್ಕೆ ಗ್ರ್ಯಾಂಟನ್ನು ಮಾಡಿದ್ದಾರೆ. ಸೊ ಅದು ಕೂಡ ನಾನು ಸ್ವಾಗತ ಮಾಡ್ತಾ ತಮ್ಮ ಪರವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅನೇಕ ಕಾರ್ಯಕ್ರಮಗಳು ಇವತ್ತು ಹಿಂದುಳಿದ ವರ್ಗದ ಪರ, ಶೋಷಿತರ ಪರ, ಯಾರೋ ಐತಿಹಾಸಿಕವಾಗಿ ಅವಕಾಶಗಳಿಂದ ವಂಚಿತರಾಗಿ, ಅದು ಅವರು ಮಾಡ್ತಾ ಇದ್ದಂಥ ವೃತ್ತಿಯಿಂದ ಇರ್ಬೋದು, ಅವರು ಪಾಲಿಸ್ತಿದ್ದ ಅನೇಕ ಸಾಂಪ್ರದಾಯಿಕವಾದಂಥ ಕೆಲಸಗಳಿಂದ ಇರ್ಬೋದು, ಅವರು ವಂಚಿತರಾಗಿದ್ದರು. ಅದನ್ನು ಗುರುತಿಸಿ ಅವರೆಲ್ಲರಿಗೂ ಕೂಡ ಮುಂದೆ ಬರುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಅವಕಾಶ ಆಗಬೇಕು. ಅವರ ಮಕ್ಕಳು, ಯುವಕರು, ಯುವತಿಯರಿಗೆ ಮುಂಬರುವಂಥದ್ದು ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಭಾಗವಾಗಿ ಕುಂಬಾರ ಸಮಾಜಕ್ಕೆ ಕೊಟ್ಟಂಥ ಕೆಲವು ಕೊಡುಗೆಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಮ್ಮ ಸಂವಿಧಾನದ ಆಶಯ ಸಮಾಜ, ಸಮಾನವಾದಂಥ ಸಮಾಜದ ನಿರ್ಮಾಣ. ಸಮಾನತೆ ನಿರ್ಮಾಣ ಆಗಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರಿಗೂ ಅವಕಾಶ ಸಿಕ್ಕಿ ಮುಂದುವರೆದು, ಇಲ್ಲಾಂದರೆ ಸಾಧ್ಯ ಆಗುತ್ತೆ. ಇವತ್ತು ನಾವು ವಿಶೇಷವಾಗಿ ಕೊಡಗಿನ ಬುಡಕಟ್ಟು ಜನಾಂಗಕ್ಕೆ, ಕುಡಿಯ ಜನಾಂಗ ಇರ್ಬೋದು, ಎರವ ಜನಾಂಗ ಇರ್ಬೋದು, ಇವರಿಗೆ ನೇರ ನೇಮಕಾತಿಯನ್ನು ಘೋಷಣೆ ಮಾಡಿ. ಇವತ್ತೊಬ್ಬ ಹುಡುಗ ಬಂದಿದ್ದ ಕುಡಿಯ ಸಮಾಜದ, ಒಂದು ಬೆಟ್ಟದ ಮೇಲೆ ಇರುವಂಥ ಒಂದು ಸಮುದಾಯ, ಅವರು BCom ಮಾಡಿದ್ದಾನೆ. BCom ಮಾಡಿರೋದ್ರಿಂದ KPSCಯಲ್ಲಿ ನೇರ ನೇಮಕಾತಿ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆರ್ ಅಕೌಂಟೆಂಟ್ ಆಗ್ತಾರೆ. ಅದಕ್ಕೆ ನಾನು ಅದನ್ನು ರೆಕಮೆಂಡ್ ಮಾಡಿ ಕಳಿಸ್ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ. ನೇರವಾಗಿ ಇವತ್ತು ಅಕೌಂಟೆಂಟ್ ಆಗ. ಈಗ ಆತನ ಕುಟುಂಬ ಮತ್ತು ಆತನ ಸ್ನೇಹಿತರು ಜೊತೆಯಲ್ಲಿರೋರಿಗೆಲ್ಲರೂ ಕೂಡ ಮುಂದುವರೆಯೋಕ್ಕೆ ಒಂದು ಅವಕಾಶ. ಅದರಿಂದ ಸೇವೆಯಲ್ಲಿ, ಶಿಕ್ಷಣದಲ್ಲಿ, ಇದರಲ್ಲಿ ಅವಕಾಶಗಳು ದೊರಕಿದ್ರೆ ಮಾತ್ರ ಮುಂದುವರೆಯೋಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ಜನ. ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ನಾನು ಭಾಳ ಹೆಮ್ಮೆಯಿಂದ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅನೇಕ ಸಮುದಾಯಗಳು ಭಾಳ ಶೋಷಣೆಗೆ ಒಳಗಾಗಿರುವಂಥ ಸಮಾಜಗಳಿವೆ. ಅವರೆಲ್ಲರಿಗೂ ಕೂಡ ನಾವು ಕೈ ಜೋಡಿಸಿ ಮುಂದೆ ಬರಲಿಕ್ಕೆ ಅವಕಾಶವನ್ನು ಮಾಡಬೇಕು. ಅದೇ ನನ್ನ ವೈಯಕ್ತಿಕವಾದಂಥ ಕಲ್ಪನೆ. ಹಾಗೂ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆಗೋಸ್ಕರ ತಾವು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ ವಿಧಾನಸಭೆಗೆ. ಆ ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ನನ್ನ ಕಲ್ಪನೆ ಅದಾಗಲೇಬೇಕು. ಅದಕ್ಕೆ ಎಷ್ಟೇ ಒತ್ತಡಗಳು, ಎಷ್ಟೇ ವಿರೋಧ, ಎಷ್ಟೇ ಬೇರೆ ಬೇರೆ ವರ್ಗದವರು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದ್ರೂ ಕೂಡ ನನ್ನ ಸಂಪೂರ್ಣವಾದಂಥ ಶಕ್ತಿಯನ್ನು ಮೀರಿ ನಾನು ಅದಕ್ಕೆ ಶ್ರಮಿಸಲಿಕ್ಕೆ ಸಿದ್ಧನಾಗಿದ್ದೇನೆ. ಆ ಕೆಲಸವನ್ನು ಕೂಡ ಮಾಡ್ತೇನೆ ಅಂತ ಹೇಳೋ ಮಾತನ್ನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ತಾವು ಕೇಳಿದ ಕುಲಾಲ ಕುಂಬಾರ ಸಮಾಜದ ಗ್ರ್ಯಾಂಟನ್ನು ಕೇಳಿದ್ದೀರಿ. ಖಂಡಿತವಾಗಿ ಶಾಂತಕುಮಾರ್ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಕೆಲಸ ಮಾಡಿಸ್ಕೊಬೇಕು ಅಂತ. ಅವ್ರು ಬಿಡೋದೇ ಇಲ್ಲ ಶಾಂತಕುಮಾರ್. ಈಗ ಅರ್ಧ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು ಅವರಿಂದನೇ, ಅವರು ನನಗೆ ಆಮೇಲೆ ತೊಂದರೆ ಕೊಡ್ತಾರೆ ಅಂತ. ಸೊ ಅದಕ್ಕೆ ಖಂಡಿತವಾಗಿ ತಾವು ಅರ್ಹರಿದ್ದೀರಿ. ಈ ಜಮೀನು ಕೊಡಿಸುವಂಥದ್ದಕ್ಕೆ ತಾವು ಅರ್ಹರಿದ್ದೀರಿ. ನಮ್ಮ ಸಂಘಕ್ಕೆ ಜಮೀನನ್ನು ಕೊಡಿಸುವಂಥ ಕೆಲಸವನ್ನು ಖಂಡಿತವಾಗಿ ಮಾಡೋಣ. ಸರ್ಕಾರದಲ್ಲಿ ಅನೇಕ ಪ್ರಕ್ರಿಯೆಗಳಿರ್ತದೆ. ಆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಿ ಸಮಯ ಕೊಡಬೇಕು. ಶಾಂತಕುಮಾರ್ಗೆ ಹೇಳ್ತಾರೆ, ಅದು ನಾನು ನಿಮ್ಮನ್ನು ನೋಡ್ಕೊಂಡು ಮಾತಾಡ್ತಿದ್ದೀನಿ, ನನಗೆ ಸಮಯ ಕೊಡಬೇಕು. ನೀವು ಇವತ್ತು ಹೇಳಿದ ಮೇಲೆ ನಾಳೆಯಿಂದನೇ ಜಾಗ ಎಲ್ಲಿ ಅಂತ ಕೇಳಬೇಡಿ, ಮಾಡಿಕೊಡ್ತೀನಿ. ಖಂಡಿತವಾಗಿ ಮೊದಲನೇದಾಗಿ ಜಾಗ ಗುರುತಿಸಲಿಕ್ಕೆ ತಾವು ಕೂಡ ಸಹಕಾರವನ್ನು ಮಾಡಿ, ಇಲ್ಲಿರುವಂಥ ಸ್ಥಳೀಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸಹಕಾರ ಮಾಡಿ, ನಿಮಗೆ ಗೊತ್ತಿರ್ತದೆ ಸ್ಥಳೀಯವಾಗಿ ಎಲ್ಲೆಲ್ಲಿ ಜಾಗ ಇದೆ ಅಂತ. ಅದನ್ನು ಗುರುತಿಸಿ ಈ ಪ್ರಕ್ರಿಯೆಯನ್ನು ಮುಂದಕ್ಕೆ ತಗೊಂಡು ಹೋಗೋಣ. ಖಂಡಿತವಾಗಿ ಇದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳುವಂಥ ಭರವಸೆ ನನಗಿದೆ. ಎರಡನೇದಾಗಿ 5 ಲಕ್ಷ ರೂಪಾಯಿ ಗ್ರ್ಯಾಂಟನ್ನು ಕೇಳಿದ್ದೀರ. ಅದನ್ನು ಕೂಡ ನಾನು ಮುಂದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ಅದನ್ನು ಪರಿಹಾರ ತರ್ಬೋದು ಅಂತ ಹೇಳೋದ್ರ ಬಗ್ಗೆ ಕ್ರಮ ಜರುಗಿಸ್ತೀನಿ. ಗ್ರ್ಯಾಂಟ್ ಥರ ಭರವಸೆ ನಾನು ಅದಕ್ಕೆ ನೇರವಾಗಿ ಕೊಡೋದು ಅದು ಸಣ್ಣ ವಿಚಾರ. ಆದರೂ ಕೂಡ ಗ್ರ್ಯಾಂಟ್ ಭಾಳ ಮುಖ್ಯ. ಯಾಕಂದರೆ ಜಾಗ ಇದ್ದರೆ ನೀವು ಸಮುದಾಯ ಭವನವನ್ನು ಕಟ್ಟಿ ಈಗ ನೋಡಿ ಅವ್ರು ಹೇಳ್ತಾಯಿದ್ರು, ಈಗ ಈ ಪೀಳಿಗೆಗೆ ಅದರ ಬಗ್ಗೆ ತರಬೇತಿನೇ ಇಲ್ಲ. ನೀವು ವೃತ್ತಿಯಾಗಿ ಮಾಡ್ಕೊಂಬಂದಿರೋಂಥದ್ದನ್ನು. ಮತ್ತು ಆ ಮಣ್ಣು ಜೇಡಿ ಮಣ್ಣಿನ ವಿಚಾರ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ತಾವು ಗುರುತಿಸಿ, ಹೋದ ಸತಿ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆ ಜೇಡಿ ಮಣ್ಣಿರುವಂಥ ಪ್ರದೇಶಗಳನ್ನು ಗುರುತಿಸಿ
ನನಗೆ ಮಾಹಿತಿಯನ್ನು ಕೊಡಿ. ಕಂದಾಯ ಇಲಾಖೆಗೆ ಈಗಲೇ ನಾನು ಸೂಚನೆಯನ್ನು ಕೊಡ್ತೀನಿ. ಅದನ್ನು ಉಳಿಸಿ ನಿಮ್ಮ ಸಮಾಜದ ಮಕ್ಕಳಿಗೆ ಅದರಲ್ಲಿ ತರಬೇತಿ ಅಂದರೆ ಅದೇ ಮಾಡಬೇಕು ಅಂತಲ್ಲ ನಾನು ಹೇಳೋದು. ಎಷ್ಟೇ ಮುಂದುವಾದರೂ ಕೂಡ ನನ್ನ ತಂದೆ ನನಗೆ ಹೇಳೋರು, ನಾವು ತಲಕಾವೇರಿಯಲ್ಲಿ ಅರ್ಚಕರಿದ್ದಾರಲ್ಲ ಅವರಿಂದ ಕಲಿಬೇಕು ಅಂತ. ಏನಂತಂದರೆ ನೀವು IAS ಆಗಿ ಇಡೀ ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೆ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ, ಅದರಿಂದ ನೀವು ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಬೇರೆ ಯಾವುದಿದೆ ಅದರಲ್ಲಿ ಒಬ್ಬ ಇರಲೇಬೇಕು, ಅದನ್ನು ಮರಿಲೇಬಾರ್ದು ಅಂತ ಮಾತಾಡ್ತಾನೆ. ಅವರಿಂದ ಕಲಿಬೇಕು ನಾವು. ಯಾಕಂದರೆ ಅವ್ರ ಅರ್ಚಕರು ಪ್ರಪಂಚದ ಎಲ್ಲ ಭಾಗದಲ್ಲಿ ಯಶಸ್ಸಾದಂಥ ವೃತ್ತಿ IAS IPS ಎಲ್ಲ ಮಾಡ್ಕೊಂಡಿರ್ತಾರೆ ಅವ್ರ ಕುಟುಂಬದವರು. ಒಬ್ಬ ಇಲ್ಲಿ ಅರ್ಚಕನಾಗಿ ಉಳಿತಾನೆ. ಇದರಿಂದ ನಾವು ಕಲಿಬೇಕು ಅಂತ ಅವ್ರು ಹೇಳೋದು ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಅದರಿಂದ ನಾವು ಯಾವ ಸಂಸ್ಕೃತಿಯಿಂದ ಯಾವ ಪಾರಂಪರಿಕವಾದಂಥ ಮೌಲ್ಯಗಳನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ, ಆ ಬೇರನ್ನು ನಾವು ಮರಿಬಾರ್ದು. ಅದನ್ನು ಉಳಿಸ್ಕೊಂಡು ಬೇರೆ ಎಲ್ಲ ರೀತಿಯಾದಂಥ ಯಶಸ್ಸನ್ನು ಕಾಣಬೇಕು. ಆ ರೀತಿಯಾಗಿ ಕೆಲಸ ಮಾಡೋಣ. ನಿಮ್ಮೊಂದಿಗೆ, ನಿಮ್ಮ ಸಮಾಜದೊಂದಿಗೆ ಕ್ರೀಡಾಕೂಟದಲ್ಲಿ ಮಾತ್ರ ಅಲ್ಲ, ಎಲ್ಲ ರೀತಿಯಾದಂಥ ಹೋರಾಟದಲ್ಲಿ ನಿಮಗೆ ಅವಕಾಶಗಳನ್ನ ಗಳಿಸೋದ್ರಲ್ಲಿ, ಪಡೆಯೋದ್ರಲ್ಲಿ ನಿಮ್ಮೊಂದಿಗೆ ಸದಾಕಾಲ ಇರ್ತೇನೆ ಅಂತ ಹೇಳುವಂಥ ಮಾತನ್ನು ಇವತ್ತು ತಮಗೆ ಹೇಳಿ, ಈ ಸಮ್ಮಿಲನ ಕಾರ್ಯಕ್ರಮ ಯಶಸ್ಸಾಗಿ ನಡೀಲಿ ಅಂತ ಹೇಳುವಂಥ ಶುಭವನ್ನು ಕೋರಿ ಈ ನಾಡಿನ ಸಮಸ್ತ ದೇವತೆಯರು, ನಿಮ್ಮ ಎಲ್ಲ ಮಕ್ಕಳಿಗೆ, ಯುವಕರಿಗೆ, ಅನೇಕ ಯುವಕರು ಯುವತಿಯರು ಮಕ್ಕಳಿಗೆ ಸೇರಿದ್ದೀರಿ, ಅವ್ರಿಗೆಲ್ಲರಿಗೂ ಕೂಡ ಆಶೀರ್ವದಿಸಲಿ, ಒಳ್ಳೆಯ ಭವಿಷ್ಯವನ್ನು ಕಾಣಿಸ್ಲಿ. ಮುಂದಿನ ದಿವಸದಲ್ಲಿ ನಾವು ವಯಸ್ಸಾದಂಥ ಕಾಲ, ಇದು ವಯಸ್ಸಾಗಿದೆ ಅಂದರೆ ಇನ್ನಷ್ಟು ವಯಸ್ಸಾದಂಥ ಕಾಲದಲ್ಲಿ ಅವರ ಯಶಸ್ಸನ್ನು ನೋಡಿ ಆನಂದಿಸುವಂಥ ದಿನಗಳು ಬರಲಿ ಅಂತೇಳಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ನಮಸ್ಕರಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನನಗೆ ಕರಿಕೆಗೆ ಹೋಗಬೇಕು, ಸಂಪಾಜೆ ಕರಿಕೆ ಮತ್ತೆ ಮಡಿಕೇರಿಗೆ ಬರಬೇಕು. ಅದರಿಂದ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತೀನಿ. ನಮಸ್ಕಾರ. ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಭರವಸೆ, ವಿಶೇಷವಾಗಿ ಕುಂಬಾರ ನಿಗಮ ಸ್ಥಾಪನೆಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ. ವಿಚಾರವಾಗಿ ಹೇಳಬೇಕು ಅಂತಂದ್ರೆ, ದೇಶದ ಇಂಧನ ಉಳಿಸುವಂತ ಸಲುವಾಗಿ ತನಗೆ ಎಸ್ಕಾರ್ಟ್ ವಾಹನ ಬೇಡ ಅನ್ನುವುದನ್ನ ಸರ್ಕಾರಕ್ಕೆ ಪತ್ರ ಬರೆದು ಹೇಳಿದವರು ಸನ್ಮಾನ್ಯ AS ಬೊಣ್ಣಣ್ಣವರು. ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ, ನಿಮ್ಮ ಅಭಿಮಾನಿಗಳು ತಮಗಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಹೋಗಿ ಬ್ಯಾಟಿಂಗ್ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತ ಸಮ್ಮಿಲನ 2026ರ ಕಾರ್ಯಕ್ರಮದಲ್ಲಿ ನಮ್ಮ ಪೊನ್ನಣ್ಣ ಸರ್, ನಮ್ಮ ಹೆಮ್ಮೆಯ ಶಾಸಕರು, ನಿಮಗೆ ವಂದನೆ ಪೊನ್ನಣ್ಣ ಸರ್. ಕೆಟ್ಟಿದ್ದ ಮಗ ಹಿಂದ್ಗಡೆ ಸೇವಾ ಮನೋಭಾವದಿ ಜನಸೇವೆಯ ಪರಮ ಧರ್ಮ. ನಮ್ಮ ಪೊನ್ನಣ್ಣ ಸರ್, ನಮ್ಮ ಹೆಮ್ಮೆಯ ಶಾಸಕರು. ಪೊನ್ನಣ್ಣ ಸರ್, ನಮ್ಮ ಹೆಮ್ಮೆಯ ಶಾಸಕರು.
ಜಿಲ್ಲಾ ಕುಲಾಲ ಕುಂಬಾರರ ಕ್ರೀಡಾಕೂಟ ಸಮ್ಮಿಲನ 2026ರ ಈ ವೇದಿಕೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ರಾಜ್ಯ ಕುಂಬಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಯನ್ ದಾಮೋದರ್ ಕೆಕೆ ಅವರು ಶಾಲು ಹಾಕುವುದರ ಮುಖಾಂತರ ಸನ್ಮಾನ್ಯ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಇನ್ನೋರ್ವ ಗಣ್ಯ ಅತಿಥಿ ಶ್ರೀ ಚಿಕ್ಕವೀರಯ್ಯ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಇನ್ನೋರ್ವ ಗಣ್ಯ ಅತಿಥಿ ಶ್ರೀಯುತ ಸಂಗಮೇಶ್ ಅವರನ್ನ ಅತ್ಯಂತ ಗೌರವದಿಂದ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ದೇವರಾಜು ಅರಸು ನಿಗಮದ ಮ್ಯಾನೇಜರ್ ಆಗಿರುವಂತಹ ಮಹಾದೇವಿ ಅವರನ್ನ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಸಮುದಾಯದ ಸರಳ ಸಜ್ಜನಿಕೆಯ ನಾಯಕ, ಸಮಾಜ ಸೇವಕ, ಪ್ರಗತಿಯ ಚಿಂತಕ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಡಾಕ್ಟರ್ ಸೆಲ್ ಉಪಾಧ್ಯಕ್ಷರು, ಕರ್ನಾಟಕ ಕುಂಭ ಕುಲಾಲ ಸಂಘದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ ವೇಲು ಅವರಿಗೆ ವಿಶೇಷವಾಗಿ ಸಮುದಾಯದ ಪರವಾಗಿ ನಾವು ಅಭಿನಂದನೆ ಗೌರವವನ್ನು ಸಲ್ಲಿಸಲಿಕ್ಕಿದ್ದೇವೆ. ಡಾಕ್ಟರ್ ಶ್ರೀನಿವಾಸ ವೇಲು ಅವರು ನಮ್ಮ ಸನ್ಮಾನದ ಆಸನವನ್ನು ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ರಿಜಿಸ್ಟರ್ಡ್ ಕೊಡಗು ಮಡಿಕೇರಿ ಅಭಿನಂದನಾ ಪತ್ರ ಡಾಕ್ಟರ್ ಶ್ರೀನಿವಾಸ್ ವೇಲು, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಕುಂಬಾರ ಅಭಿವೃದ್ಧಿ ನಿಗಮ. ಕರ್ನಾಟಕ ಕುಂಬಾರ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಡಾಕ್ಟರ್ ಸೆಲ್ ಉಪಾಧ್ಯಕ್ಷರು ಹಾಗೂ ಕರ್ನಾಟಕ ಕುಂಭ ಕುಲಾಲ ಸಂಘದ ಅಧ್ಯಕ್ಷರು ಆದ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರನ್ನು ರಾಜ್ಯ ಸರ್ಕಾರವು ಕರ್ನಾಟಕ ಕುಂಬಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಮ್ಮ ಸಮಸ್ತ ಸಮಾಜಕ್ಕೆ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ. ಮೂಲತಃ ಬೆಂಗಳೂರಿನ ಕೋರಮಂಗಲದವರಾದ ತಾವು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಬೆಂಗಳೂರಿನ ಶ್ರೀನಿವಾಸನ್ ಹೆಲ್ತ್ ಕೇರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ತಥಾಗತ ಹೃದಯ ಆಸ್ಪತ್ರೆಯ ನಿರ್ದೇಶಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿದ್ದೀರಿ. ವೃತ್ತಿ ಬದುಕಿನ ಜೊತೆಗೆ ಸಮಾಜದ ಏಳಿಗೆಗಾಗಿಯೂ ತಾವು ನಿರಂತರವಾಗಿ ಶ್ರಮಿಸುತ್ತಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಯವರಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರವು ತಮ್ಮ ಜನಪರ ಸೇವೆಯನ್ನು ಗುರುತಿಸಿ ಈ ಮಹತ್ವದ ಜವಾಬ್ದಾರಿಯನ್ನು ನೀಡಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸ ತಂದಿದೆ. ತಮ್ಮ ಈ ಹೊಸ ಜವಾಬ್ದಾರಿಯ ಮೂಲಕ ನಮ್ಮ ಕುಂಬಾರ ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಗೆ ಇನ್ನಷ್ಟು ಒತ್ತು ಸಿಗಲಿ, ಸಮುದಾಯದ ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಹೊಸ ರೂಪುರೇಷೆಗಳು ಲಭ್ಯವಾಗಲಿ, ತಮ್ಮ ಅಧಿಕಾರಾವಧಿಯ ಅತ್ಯಂತ ಯಶಸ್ವಿಯಾಗಲಿ ಎಂದು ಆಶಿಸುತ್ತಾ ತಮಗೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಮಾಜದ ವತಿಯಿಂದ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ಈ ಅಭಿನಂದನಾ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು. ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಮೇಶ್ ಅವರು, ಪ್ರಾಂಶುಪಾಲರಾದಂತಹ ರಮೇಶ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ವೇದಿಕೆಯಲ್ಲಿ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿರುವಂತಹ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರು ಕುಂಬಾರ ಸಮುದಾಯದ ಅಭಿವೃದ್ಧಿಗಾಗಿ, ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಏಳಿಗೆಗಾಗಿ ಸರ್ಕಾರದ ಯೋಜನೆಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು. ಕುಂಬಾರಿಕೆ ಮಾಡುವ ಕುಟುಂಬಗಳಿಗೆ ಆರ್ಥಿಕ ನೆರವು, ಸಬ್ಸಿಡಿ ಯೋಜನೆ, ಸುಧಾರಿತ ಯಂತ್ರೋಪಕರಣಗಳ ನೀಡಿಕೆ, ಮಾರುಕಟ್ಟೆ ಅಭಿವೃದ್ಧಿಯನ್ನ ನಿಗಮದ ಮೂಲಕ ಮಾಡಿರುತ್ತಿದ್ದಾರೆ. ಸರ್ಕಾರ ಮತ್ತು ಸಮುದಾಯದ ಕೊಂಡಿಯಾಗಿಯೂ ವಿವಿಧ ಕಲ್ಯಾಣ ಯೋಜನೆಗಳನ್ನು ರೂಪಿಸಿದ ಸಮುದಾಯದ ಧ್ವನಿಯಾಗಿರುವ ನಮ್ಮ ಸಮುದಾಯದ ಸಮಾಜ ಸೇವಕ, ಪ್ರಗತಿಪರ ಚಿಂತಕ,
ರಾಜ್ಯ ಕುಂಬಾರ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರಾಗಿರುವ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿದ್ದ ನಮ್ಮ ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು, ನಮ್ಮ DM ಮೇಡಮ್ ಅವರು, ಬ್ಯಾಕ್ವರ್ಡ್ ಕಮ್ಯುನಿಟಿ DM ಮೇಡಮ್ ಅವರು, ನಮ್ಮ ಸ್ನೇಹಿತರಾದ ನಮ್ಮ ಸಮಾಜದವರಾದ ರಮೇಶ್ವರು ಹಾಗೂ ಚಿಕ್ಕವೀರಯ್ಯವರು ಹಾಗೂ ಎಲ್ಲ ನಮ್ಮ ಕುಲಬಾಂಧವರು, ಕೊಡಗಿನ ಎಲ್ಲ ಕುಲಬಾಂಧವರು. ಸೊ ಇದೊಂದು ಸಂತೋಷದ ಸಮಯ. ನಾನು ಕೊಡಗಿಗೆ ಹಲವಾರು ಸಾರಿ ಬಂದಿದ್ದೀನಿ. ಸೊ ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮಕ್ಕೆ ಇದೇ ಮೊಟ್ಟ ಮೊದಲನೇ ಬಾರಿ ನಾನು ಇಲ್ಲಿ ಬಂದಿರ್ತೀನಿ. ಡಾಕ್ಟರ್ ಮಂತರ್ ಗೌಡರು ನಮ್ಮ ಶಾಸಕರು, ನನ್ನ ಸ್ನೇಹಿತರು, ಅವರ ಸುಮಾರು ಹಲವಾರು ಕಾರ್ಯಕ್ರಮ ನಾನು ಸುಮಾರು ಒಂದು 6 ತಿಂಗಳಿಂದ ಬರ್ತಾಯಿದ್ದೆ. ಸೊ ಆಗ ನಾವು ಹೆಸರು ಇದು ಅಧ್ಯಕ್ಷರ ಹೆಸರು ಅನೌನ್ಸ್ ಆದಾಗ ಇಲ್ಲೇ ಇದೆ. ನಾನು ಅವತ್ತು ಹೆಸರು ಅನೌನ್ಸ್ ಆದಾಗ ನಾನು ಕೊಡಗಿನಲ್ಲೇ ಇದ್ದೆ. ನಮ್ಮ ಸಲ ಬಂದು ಅವತ್ತೇ ನನ್ನನ್ನು ಭೇಟಿಯಾಗಿ ಅವತ್ತು ಪರಿಚಯ ಆಯಿತು. ಸೊ ಅದಾದ ನಂತರ ಈ ಒಂದು ನಮ್ಮ ನಿಗಮದ್ದು ಪ್ರೋಸೆಸ್ ಏನಿತ್ತು ಅದು ಸ್ವಲ್ಪ ಡಿಲೇ ಆಗಿತ್ತು. ಅಂದರೆ ಇದು ಹೊಸ ನಿಗಮ, ಇದ್ರ ಮುಂಚೆ ನಿಗಮ ಆಗಿರಲಿಲ್ಲ. ಅದರ ರಿಜಿಸ್ಟ್ರೇಷನ್ ಆಗೋದು ಅಥವಾ ಪ್ರೋಸೆಸ್ ಅದು ಡಿಲೇ ಆಗಿತ್ತು. ಆದ ಕಾರಣದಿಂದ ಅದೆಲ್ಲ ಪ್ರೋಸೆಸ್ ಮುಗಿದು ಈಗ ಒಂದು ತಿಂಗಳ ಹಿಂದೆ ನಾನು ಚಾರ್ಜ್ ತೊಗೊಂಡಿದ್ದೀನಿ ಅದೇ ನಿಗಮದ ಅಧ್ಯಕ್ಷರಾಗಿ. ಸೊ ಹಾಗಾಗಿ ನಾವೆಲ್ಲೂ ಬೇರೆ ಎಲ್ಲೂ ಕಾರ್ಯಕ್ರಮ ಅಟೆಂಡ್ ಆಗಲಿ. ಇದೇ ಮೊದಲ ಬಾರಿಗೆ ಫಸ್ಟ್ ಪ್ರೋಗ್ರಾಮ್ ನಿಗಮದ ಹೆಸರು ಅನೌನ್ಸ್ ಆದಾಗಲೂ ಫಸ್ಟ್ ಇಲ್ಲೇ ಬಂದಿದ್ದು, ಚಾರ್ಜ್ ತಗೊಂಡು ಫಸ್ಟ್ ಪ್ರೋಗ್ರಾಮ್ ಇಲ್ಲೇ ಬಂದಿದ್ದೀನಿ. ಸೊ ತುಂಬ ಸಂತೋಷವಾಗ್ತಿದೆ. ಕೊಡಗಿನ ಈ ವಾತಾವರಣದಲ್ಲಿ ನಮ್ಮ ಎಲ್ಲ ಸಮುದಾಯದವರು ಸೇರಿ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ನಡೆಸ್ತಾ ಇರೋದು. ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿನ ನಡೆಸ್ತಾ ಇದೆ. ಕ್ರಿಕೆಟ್, ಫುಟ್ಬಾಲ್ ಎಲ್ಲ ಇದು. ಕೊಡಗು ಅದೇ ರೀತಿ ಸ್ಪೋರ್ಟ್ಸ್ ಇದಕ್ಕೆ ತುಂಬ ಹೆಸರಾದಂಥದ್ದು ಡಿಸ್ಟ್ರಿಕ್ಟು. ಸೊ ಇಲ್ಲಿ ಹಲವಾರು ನಮ್ಮ ಸ್ಪೋರ್ಟ್ಸ್ ಇದರಿಂದ ಎಲ್ಲ ಹೆಸರು ಗಳಿಸಿದ್ದಾರೆ ನ್ಯಾಷನಲ್ ಲೆವೆಲಲ್ಲಿ. ಸೊ ಹಾಗೆ ನಮ್ಮ ಸಮುದಾಯದವರು, ಕುಂಬಾರ ಸಮುದಾಯದವರು ಯಾರೇ ಐಡೆಂಟಿಫೈ ಆದವರು ಇದ್ದರು ಅವ್ರನ್ನೆಲ್ಲ ನಾವು ಮುಂದಕ್ಕೆ ನಮ್ಮ ನಿಗಮದಿಂದ ಅಥವಾ ನಮ್ಮ ಸರ್ಕಾರದಿಂದ ಅವ್ರನ್ನ ಗುರುತಿಸಿ ಅವರಿಗೆ ಮುಂದೆ ಅನುಕೂಲ ಆಗೋಂಥ ಅಥವಾ ಅವರಿಗೆ ಫರ್ದರ್ ಏನು ಅವರಿಗೆ ಟ್ರೈನಿಂಗ್ ಆಗಲಿ ಅಥವಾ ಅವರಿಗೆ ನ್ಯಾಷನಲ್ ಲೆವೆಲ್ಸಲ್ಲಿ ಏನು ಐಡೆಂಟಿಫೈ ಮಾಡಬೇಕು ಅದನ್ನೆಲ್ಲ ನಾವು ಮಾಡುವಂಥ ಒಂದು ಯೋಚನೆ ಮಾಡೋಣ. ಹಾಗೆ ಈಗ ನಮ್ಮ ನಿಗಮದ ಬಗ್ಗೆ ಮಾತಾಡಬೇಕಾದ್ರೆ, ನಿಗಮ ಜಸ್ಟ್ ಈಗ ಒಂದು ತಿಂಗಳ ಹಿಂದೆ ನಮಗೆ ರಿಜಿಸ್ಟ್ರೇಷನ್ ಆಗಿ ಅದನ್ನು ನಾವು ಚಾರ್ಜ್ ತೊಗೊಂಡಿದ್ದೀವಿ. ಇನ್ನು ಆಫೀಸ್ ಪ್ರೋಸೆಸ್ ಇದೆ. ಸೊ ಇನ್ನೂ ಕೆಲವೊಂದು 1 or 2 ಮಂತ್ಸ್ ಪ್ರೋಸೆಸ್ಸಲ್ಲಿ ಆಗುತ್ತೆ. ಹಾಗೆ ನಮ್ಮ ದೇವರಾಜರು ಸಂಡರ್ಗೆ ಇರುವಂಥ ಈಗ ನಮ್ಮ ನಿಗಮ ಹಳೆಯ ಸ್ಕೀಮ್ಸ್ಗಳು ಆಲ್ರೆಡಿ ಇದೆ. ಬಟ್ ಮುಂದಕ್ಕೆ ನಮ್ಮ ನೆಕ್ಸ್ಟ್ ಬಜೆಟ್ ಇದರಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು, ಅದರ ಸವಲತ್ತು ನಮಗೆ ನಮ್ಮ ಸಮುದಾಯದ ಸಿಗಬೇಕು ಅಂತೇಳಿ ಎಲ್ಲ ಪ್ರಪೋಸಲ್ ಕೊಟ್ಟಿದ್ದೀವಿ. ಸೊ ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಎಲ್ಲನೂ ಕ್ಲಾರಿಟಿ ಬರುತ್ತೆ. ಸೊ ಎಲ್ಲನೂ ನಮ್ಮ ಮಕ್ಕಳಿಗೆ ಸ್ಟಡೀಸ್ ಆಗಲಿ, ಲೋನ್ಸ್ ಆಗಲಿ, ಅವರಿಗೆ ಫಾರಿನ್ ಹೋಗುವಂಥ ಎಜುಕೇಷನ್ ಲೋನ್ಸ್ ಆಗಲಿ, ಮತ್ತು ನಮ್ಮ ಕುಲಕಸುಬು ಮಾಡುವಂಥವ್ರಿಗೆ ಬೇಕಾದಂಥ ಯಂತ್ರೋಪಕರಣಗಳು ಅದೇ ಈಗ ಲೇಟೆಸ್ಟ್ ಬಂದಿರುವಂಥ ಯಂತ್ರೋಪಕರಣಗಳು ಮತ್ತು ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ನಮ್ಮವರಿಗೆ ಇದನ್ನೆಲ್ಲವೂ ಚರ್ಚೆ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಅನುಕೂಲ ಆಗಲಿ ಅಂತೇಳಿ ನಾವೆಲ್ಲ ಮುಂದಿನ ದಿವಸಗಳಲ್ಲೆಲ್ಲ ಅನೌನ್ಸ್ ಮಾಡ್ತೀವಿ. ಸೊ ಎಲ್ಲರಿಗೂ, ಎಲ್ಲ ಪಾರ್ಟಿಸಿಪೆಂಟ್ಸ್ ಇವತ್ತು ಇಲ್ಲಿ ಸೇರಿರುವ ಎಲ್ಲರಿಗೂ ಶುಭಾಶಯಗಳು. ಹಾಗೆ ನಮ್ಮ ಚಂದ್ರಶೇಖರ್ ಅವರು ನಮ್ಮ ಅಧ್ಯಕ್ಷರು, ಇವರು ಸುಮಾರು ನನಗೆ 2 ತಿಂಗಳಿಂದ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಮಾತಾಡ್ತಾಯಿದ್ರು. ಸೊ ಆದರೂ ಇವತ್ತು ಬರುವಂಥ ಇದು ಇರಲಿಲ್ಲ. ಬಟ್ ಅವರ ನಮ್ಮೆಲ್ಲರ ಒಂದು ಇದಕ್ಕೆ ನಾನು ತಮ್ಮನ್ನೆಲ್ಲ ಭೇಟಿ ಆಗಬೇಕು ಅಂತೇಳಿ ಇವತ್ತು ಬಂದಿದ್ದೀನಿ. ತಮಗೆಲ್ಲರಿಗೂ ಅಭಿನಂದನೆಗಳು. ಹಾಗೆ ಈ ನಮ್ಮ ನಿಗಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಹಾಗೆ ನಮ್ಮ ಉಪಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು
ಅವರ ಒಂದು ಇದರಿಂದ ನಮಗೆ ಈ ನಿಗಮ ಸಿಕ್ಕಿದೆ. ಅವರು ನಮಗೆ ನಮ್ಮೆಲ್ಲ ಸಮುದಾಯದ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ನಾವು ತಿಳಿಸ್ತೀವಿ. ಧನ್ಯವಾದಗಳಿವೆ. ಸರ್ಕಾರದ ಯೋಚನೆ ಸಂಯೋಜನೆಯನ್ನ ತೆರೆದಂತ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ನಮ್ಮವರೇ ಆಗಿ ಉಪಸ್ಥಿತರಿರುವಂತಹ ಶ್ರೀಯುತ ಚಿಕ್ಕವೀರಯ್ಯ TN. ನಿಮಗೆ ಗೊತ್ತಿರಬಹುದು, ಇತ್ತೀಚೆಗೆ ಒಂದು ಅಭಿಯಾನ ನಡೀತು, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂಥ ಅಭಿಯಾನ. ಇತ್ತೀಚೆಗೆ ನಮ್ಮ ಚಿಕ್ಕ ಪುಟ್ಟ ಮಕ್ಕಳಲ್ಲಿ ಕೈಯಲ್ಲಿ ಪುಸ್ತಕಕ್ಕಿಂತ ಜಾಸ್ತಿ ಮೊಬೈಲ್ ಇರುವಂತಹ ಪರಿಸ್ಥಿತಿಯಲ್ಲಿ ಸಮಾಜದ ಜಾಗೃತಿಗಾಗಿ ಒಂದು ವಿಶೇಷವಾದಂಥ ಅಭಿಯಾನ ಅದು ಇಡೀ ಪ್ರಪಂಚದಾದ್ಯಂತ ನಡೆಯಿತು. ಇದನ್ನ ಸರ್ಕಾರ ಕೂಡ ಮನಗೊಂಡು ವಿಶೇಷವಾಗಿ ಚಿಕ್ಕವೀರಯ್ಯ TN ಅವರನ್ನ ಸದನಕ್ಕೆ ಕರೆಸಿ ಅವರಿಗೆ ಸದನದಲ್ಲಿ ಸನ್ಮಾನವನ್ನ ಮಾಡಿ ಸರ್ಕಾರ ಕೂಡ ಇದರ ಬಗ್ಗೆ ಸುತ್ತೋಲೆಯನ್ನ ಹೊರಡಿಸಿದೆ. ಇವತ್ತು ಜಗತ್ತಿನಾದ್ಯಂತ ಅದು ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿದೆ ಅಂತ ಹೇಳ್ತಾ, ನಮ್ಮ ಜೊತೆ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಶ್ರೀಯುತ ಚಿಕ್ಕವೀರಯ್ಯ TN ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘ ಮಡಿಕೇರಿ, ಕೊಡಗು ಜಿಲ್ಲಾ ಕುಲಾಲ ಕುಂಬಾರ ಬಾಂಧವರ ಕ್ರೀಡೋತ್ಸವದ ಪ್ರಯುಕ್ತ ಸಮ್ಮಿಲನ 2026ಕ್ಕೆ ನಮ್ಮನ್ನ ಜೊತೆಯಲ್ಲಿ ಕರ್ಕೊಂಡ್ಬಂದಂತಹ ಕರ್ನಾಟಕ ಸರ್ಕಾರದ ಚೊಚ್ಚಲ ಕುಂಬಾರ ಜನಾಂಗ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ವೃತ್ತಿಯಲ್ಲಿ ಹೃದ್ರೋಗ ತಜ್ಞರು ಆಗಿರ್ತಕ್ಕಂತಹ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರೇ, ಹಾಗೆಯೇ ಈ ವೇದಿಕೆಯನ್ನ ಕಟ್ಟಿರ್ತಕ್ಕಂಥ ಎಲ್ಲ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಖಜಾಂಚಿಗಳೇ, ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ನಮ್ಮೆಲ್ಲ ಕುಲ ಬಾಂಧವರೇ, ಕೊಡಗು ಅಂದ್ರೆ ಕೊಡ, ಮಡಕೇರಿ, ಮಡಿಕೆಕೇರಿ ಅಂದ್ರೆ ಹೆಸರಲ್ಲೇ ನೋಡಿ ಎಂತ ತಾಕತ್ತಿದೆ. ಹೆಸರಲ್ಲೇ ನಮ್ಮ ಜನಾಂಗದ ಬಾಂಧವ್ಯ ಇದೆ, ನಂಟಿದೆ. ಇವತ್ತು ಇಡೀ ಜಗತ್ತಿಗೆ ಮಡಿಕೇರಿ ಅಂದ್ರೆ ಬೆಂಗಳೂರಲ್ಲೆಲ್ಲ ಬೆಂದೋಗ್ಬಿಟ್ಟಿದೀವಿ ನಾವೆಲ್ಲ. ತಂಪು ಕೂಲ್ ಆಗ್ಬೇಕು ಅಂದ್ರೆ ಮಡಿಕೇರಿಗೆ ಬರ್ತೀವಿ. ಅಂದ್ರೆ ಕೊಡಗಿನ ಮಣ್ಣು ಹೇಗಿದೆ ಅಂದ್ರೆ ವೀರಾವೇಶದ ಮಣ್ಣು, ರಾಷ್ಟ್ರ ಪ್ರೇಮಿಗಳನ್ನ ಕೊಟ್ಟಿರುವ ಮಣ್ಣು, ಸೈನಿಕರನ್ನ ಕೊಟ್ಟಿರುವ ಮಣ್ಣು, ನಿರಂತರವಾಗಿ ಈ ದೇಶಕ್ಕೆ ವೀರಾವೇಶದಿಂದ ಹೋರಾಡುವಂತಹ ರಾಷ್ಟ್ರ ಪ್ರೇಮಿಗಳನ್ನ ನೀಡಿರುವಂತಹ ಮಣ್ಣು ಕೊಡಗಿನ ಮಣ್ಣು. ಕುಂಬಾರ ಗುಂಡಯ್ಯ ಮಾಡುವ ಭಕ್ತಿ ಊರೆಲ್ಲವೂ ಮಾಡಬಹುದಯ್ಯ ಅಂತೇಳಿ ಮಡಿವಾಳ ಮಾಚಯ್ಯ 12ನೇ ಶತಮಾನದಲ್ಲಿ ಹೇಳಿದ್ದಾರೆ. ಅಂದ್ರೆ ಕುಂಬಾರ ಜನಾಂಗದ ಭಕ್ತಿ, ಯುಕ್ತಿ, ಶಕ್ತಿ ಮತ್ತು ಸ್ವಾಮಿ ನಿಷ್ಠೆ ಯಾವತ್ತಿಗೂ ಕೂಡ ಮಾದರಿ. ಆ ನಿಟ್ಟಿನಲ್ಲಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಕೊಡಗು ಅಂದ್ರೆ ಶಿಸ್ತಿನ ಜನ. ಮೊದಲೇ ಕೇಳಬೇಕು, ಏನೇ ಆದ್ರೂ ಅಷ್ಟು ಪ್ರೀತಿ. ಬಂದೇಟಿಗೆ ಅಧ್ಯಕ್ಷರಿಗೆ ಪುಸ್ತಕ ಕೊಟ್ರ, ಬಹಳ ಖುಷಿ ಆಯ್ತು. ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಪ್ರಾಯೋಗಿಕವಾಗಿ ನೀವೆಲ್ಲ ಮಾಡ್ತಾ ಇದ್ದೀರಾ, ಅದು ಖುಷಿ. ಇಲ್ಲಿ ಆಟ ಆಡೋದ್ರಿಂದ ಏನ್ ಅನುಕೂಲ ಅಂದ್ರೆ 2 ಅವರ್ ಮೊಬೈಲ್ ನೋಡೋದು ಕಮ್ಮಿ ಆಯ್ತದೆ. ಇಲ್ಲಿ ಆಟ ಆಡೋದ್ರಿಂದ ಏನ್ ಅನುಕೂಲ ಅಂದ್ರೆ 2 ಅವರ್ 3 ಅವರು ಮೊಬೈಲಲ್ಲೇ ಕಳೆದೋಗೋರು ಈಚೆ ಬರ್ತಾರೆ. ನೀವೆಲ್ಲರೂ ಕೂಡ ಮಾದರಿಯಾದಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಆನೆ ನೋಡಕ್ಕೂ ದೊಡ್ಡದಲ್ವಾ, ಆ ಆರೋಗ್ಯ ನೇ ನೆಮ್ಮದಿ, ಆ ಆರೋಗ್ಯ ನೇ ನೆಮ್ಮದಿ. ಆನೆ ಬಹಳ ದೊಡ್ಡದು. ಆನೆಗೆ ಪೂರಕ ಶಕ್ತಿ ಯಾವುದು ಅಂದ್ರೆ ಸ್ಪೋರ್ಟ್ಸ್. ಆ ಸ್ಪೋರ್ಟ್ಸ್ ನಮ್ಮ ಎಲ್ಲ ಬಂಧುಗಳು ಸೇರಿ ಮಾಡ್ತಾ ಇದ್ದೀರಾ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಇದಕ್ಕೆ ದೊಡ್ಡ ಶಕ್ತಿ ಯಾವುದಂದ್ರೆ ಸ್ಪೋರ್ಟ್ಸ್. ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಅಂದ್ರೆ, ಇಫ್ ಯು ವಾಂಟ್ ಟು ಸಿ ಹೆವನ್ ಫಸ್ಟ್ ಫುಟ್ಬಾಲ್ ದೆನ್ ಗೀತಾ ಅಂತ ಹೇಳಿ. ನೀನು ಸ್ವರ್ಗಕ್ಕೆ ಹೋಗಬೇಕು, ಸ್ವರ್ಗ ನೋಡ್ಬೇಕು ಅಂದ್ರೆ, ಸ್ವರ್ಗದ ಅನುಭವ ಆಗ್ಬೇಕು ಅಂದ್ರೆ ಫಸ್ಟ್ ಕ್ರೀಡೆ, ಫುಟ್ಬಾಲ್ ಆಡು ಅಂದ್ರೆ ಕ್ರೀಡೆಯಲ್ಲಿ ತೊಡಗು, ಆಮೇಲೆ ಭಗವದ್ಗೀತೆ ಓದು ಅಂತೇಳಿ. ಹಾಗಾಗಿ ಕ್ರೀಡೆ ಅತ್ಯಂತ ಮಹತ್ವವಾದ್ದು. ನಾವೆಲ್ಲರೂ ಕೂಡ, ನಾನು 9ನೇ ಕ್ಲಾಸಲ್ಲಿ ಇದ್ದಾಗ ಮೊದಲು ಟೂರ್ ಕರ್ಕೊಂಬೋದ್ರು ನಮ್ಮ ಗುರುಗಳು. ಇಲ್ಲಿ ಟೂರು ಬೆಂಗಳೂರಿಂದ ಇಲ್ಲಿ ಬಂದಿದ್ದು. ಅಂದ್ರೆ 1998ರಲ್ಲಿ 9ನೇ ಕ್ಲಾಸು.
ಕೊಡಗು ಅವತ್ತು ಹೆಂಗಿತ್ತೋ ಹಾಗೇನೆ ಇದೆ. ನಿತ್ಯ ಹರಿದ್ವರ್ಣ ಕಾಡು, ನಿತ್ಯ ಹರಿದ್ವರ್ಣವರದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ ಅಂತೇಳಿ ಕನ್ನಡ ತಾಯಿಗೆ ಹಸಿರು ನಿತ್ಯೋತ್ಸವ ಅದು ಕೊಡಗಿನಿಂದ ಅಂತೇಳಿ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ಕೊಡವ ಸಂಸ್ಕೃತಿ, ಕೊಡವ ನೃತ್ಯ, ಕೊಡವ ಸಂಗೀತ, ಕೊಡವದಲ್ಲಿ ಕೊಡಗಿನ ಕುಂಬಾರಣ್ಣನ ಭಕ್ತಿ ಶಕ್ತಿ ಯಾವತ್ತಿಗೂ ಮಾದರಿ ಅಂತ ಹೇಳಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಇನ್ನೊಂದು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಭಿಯಾನದ ಬಗ್ಗೆ ಒಂದೇ ನಿಮಿಷ ಮಾತಾಡ್ತೀನಿ. ಅದೇನಂದ್ರೆ ಹಿಂದೆ ನಮ್ಮ ತಾಯಿಯಂದ್ರೆಲ್ಲ ನಮ್ಗೆ ಚಂದಮಾಮನ ತೋರಿಸಿ ಊಟ ಕೊಡ್ತಾ ಇದ್ರು. ಇವತ್ತೆಲ್ಲ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಬೇಕಾದ ದುಸ್ಥಿತಿ ಬಂದ್ಬಿಟ್ಟಿದೆ. ಇದು ಬಹಳ ದೊಡ್ಡ ದುರಂತ. ನೀವು ಗಮನಿಸ್ತಾ ಹೋಗಿ, ಇವತ್ತು 34%ಕ್ಕೂ ಅಧಿಕ ಮಕ್ಕಳು 6 ರಿಂದ 16 ವಯಸ್ಸಿನ ಮಕ್ಕಳು ನಿಮಾನ್ಸಲ್ಲಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ತಾಯಿಯನ್ನೆಲ್ಲ ಮರಗಳು ತೋರಿಸೋರು, ತೆಂಗಿನ ಮರ ತೋರಿಸೋರು ಅಥವಾ ಏನು ಬಿಲ್ವಪತ್ರೆ ಮರಗಳು ತೋರಿಸೋರು, ಹಸಿರು ತೋರಿಸೋರು. ಇವಾಗ ಎಲ್ಲ ಎದ್ದಿದ ತಕ್ಷಣ ಮೊಬೈಲ್ ನೋಡ್ತಾ ಇದ್ದಾರೆ. ಇದು ಬಹಳ ದುರಂತದ ಸಂಗತಿ. ಒಂದ್ ಕೈಲಿ ಮೊಬೈಲು, ಇನ್ನೊಂದ್ ಕೈಲಿ ರಿಮೋಟ್ ಕಂಟ್ರೋಲು. ದೊಡ್ಡವರು ಅಷ್ಟೇ, ಚಿಕ್ಕವರು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೇವೆ. ಯಾವ ಮಟ್ಟಿಗೆ ಅಂದ್ರೆ ಅದೇ ಮೊಬೈಲ್ ಅನ್ನ ಟಾಯ್ಲೆಟ್ ರೂಮ್ ತಗೊಂಡೋಗಿರ್ತೀವಿ, ಅದೇ ಮೊಬೈಲ್ ಅನ್ನ ತಂದು ದೇವಸ್ಥಾನದಲ್ಲಿ ಗಾಯತ್ರಿ ಮಂತ್ರ ಹಾಕ್ಬಿಡ್ತೀವಿ ದೇವ್ರ ಗುಡಿ. ಸೊ ಹಾಗಾಗಿ ನಮ್ಮ ಕೈಯಲ್ಲಿರ್ತಕ್ಕಂಥ ಒಂದೇ ಒಂದು ವಸ್ತುನ ತೊಳೆದಂಗೆ ಬಳಸ್ತಿರೋದು ಯಾವ್ದಾದ್ರು ಇದ್ರೆ, ವಾಶ್ ಮಾಡದೇ ಬಳಸ್ತಿರೋ ವಸ್ತು ಇದ್ರೆ ಅದು ಮೊಬೈಲ್. 1 ಇಂಚು ಘನ ಇಂಚು 1 ಕ್ಯೂಬ್ ಈ ಮೊಬೈಲ್ ನ ಮೇಲ್ಪುಗ ಭಾಗ ಇದೆಯಲ್ಲ, 2500ಕ್ಕೂ ಅಧಿಕ ಕ್ರಿಮಿಗಳು ಅಂದ್ರೆ ಕಣ್ಣಿಗೆ ಕಾಣದಿರುವಂತ ಬ್ಯಾಕ್ಟೀರಿಯಾಗಳು ಇರ್ತಾವಂತೆ. ಊಟ ಮಾಡೋದಕ್ಕೂ ತಗೊಂಡೋಗಿರ್ತೀವಿ, ದೇವಸ್ಥಾನಕ್ಕೂ ತಗೊಂಡೋಗಿರ್ತೀವಿ, ಎಲ್ಲಾ ಕಡೆಯೂ ನಮ್ಮ ಸಂಗಾತಿ ಆಗ್ಬಿಟ್ಟಿದೆ. ಮೊಬೈಲ್ ಬಿಡಿ ಅಂದ್ರೆ ಮೊಬೈಲ್ ವಿರೋಧಿಗಳಲ್ಲ ಅಥವಾ ತಂತ್ರಜ್ಞಾನದ ವಿರೋಧಿಗಳಲ್ಲ. ಮೊಬೈಲ್ ಬಳಸುವ ಪ್ರಮಾಣವನ್ನ ಕಮ್ಮಿ ಮಾಡಿ, ಅದರ ಗೀಳನ್ನ ಕಮ್ಮಿ ಮಾಡಿ. ದಯಮಾಡಿ 1 ಗಂಟೆ ಮೊಬೈಲ್ ಅನ್ನ ಮಲಗುವ ಮುನ್ನ 1 ಗಂಟೆ ಮೊಬೈಲ್ ನೋಡ್ಬೇಡಿ, ಎದ್ದ ತಕ್ಷಣ 1 ಅವರ್ ಮೊಬೈಲ್ ನೋಡ್ಬೇಡಿ. ಇದು ಈ ಕ್ರೀಡಾಕೂಟದಿಂದ ದಯಮಾಡಿ ಒಂದು ಪ್ರತಿಜ್ಞೆ ತಗೊಂಡೋಗ್ಬೇಕು. ನನ್ನ ಮನವಿ, ನೀವೆಲ್ಲ ಒಂದು ಡಿಸ್ಕಷನ್ ಮಾಡಿ ನಿಮ್ಮ ಮನೇಲಿ ಕೂತ್ಕೊಂಡು. ನಾನು ಕನಿಷ್ಠ ಮಲಗು 1 ಗಂಟೆ ಮುಂಚೆ ನಾನು ನೋಡಲ್ಲ, ನನ್ನ ಹೆಂಡತಿನೂ ನೋಡಲ್ಲ, ನಮ್ಮ ಯಜಮಾನರು ನೋಡಲ್ಲ, ನಮ್ಮ ಮಕ್ಕಳು ನೋಡಲ್ಲ, ನಮ್ಮ ಅಜ್ಜಿ ನೋಡಲ್ಲ, ನಮ್ಮ ತಾತ ನೋಡಲ್ಲ. 1 ಅವರ್ ಮುಂಚೆ ಎದ್ದಿದ ತಕ್ಷಣ 1 ಅವರ್ ಮೊಬೈಲ್ ನೋಡಲ್ಲ. ಒಂದು ಸಣ್ಣ ಪ್ರತಿಜ್ಞೆ ತಗೊಂಡೋಗಿ. ಈ ಕ್ರೀಡಾಕೂಟಕ್ಕೆ ಒಂದು ದೊಡ್ಡ ಸಾಕಾಗುತ್ತೆ. ಪುಸ್ತಕ ಹಿಡಿ ಅಂದ್ರೆ ಆಟ ಆಡಿ ಅಂತಲೂ ಕೂಡ ನೀವೆಲ್ಲರೂ ಆಟ ಆಡ್ತಾ ಇದ್ದೀರಾ. ಎಂತಹ ಬ್ಯೂಟಿಫುಲ್ ಪ್ಲೇಸ್, ಎಷ್ಟು ಜನಕ್ಕೆ ಸಿಗುತ್ತೆ. ಬೆಂಗಳೂರಲ್ಲೆಲ್ಲ ಗಲ್ಲಿ ಕ್ರಿಕೆಟ್ ಇಷ್ಟಿಷ್ಟೇ ರೋಡಲ್ಲಿ 5-5 ಟೀಮ್ 6 ಟೀಮ್ ಆಡ್ತಿರ್ತಾರೆ. ಎಂತ ಸಮೃದ್ಧವಾದ ಪ್ರದೇಶದಲ್ಲಿ ನೀವು ಆಟ ಆಡ್ತಾ ಇದ್ದೀರಾ. ಕೊಡಗಿನ ಗಂಡು, ಕೊಡಗಿನ ಹೆಣ್ಣು ಯಾವತ್ತೂ ಮಾದರಿ ಅನ್ನೋದಕ್ಕೆ ಸಾಕ್ಷಿ. ಮತ್ತೊಮ್ಮೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಕೊಡಗು ಜಿಲ್ಲಾ ಕುಲಾಲ ಸಂಘ ಮಡಿಕೇರಿ, ವಿಶೇಷವಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ ವೇಲೂರು. ಬಹುಶಃ ನಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ, ಇಷ್ಟೊಂದು ಸರಳವಾದ ವ್ಯಕ್ತಿ ನಾನು ನೋಡಿಲ್ಲ. ಅವ್ರ ಜೊತೆ 4-5 ಜನ ಮಿನಿಸ್ಟರ್ಗಳು ಅವ್ರ ಜೊತೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಅಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲೂ ಅಹಂ ಇಲ್ಲ. ಇಫ್ ಈಗೋ ಕಮ್ಸ್ ಎವ್ರಿಥಿಂಗ್ ಗೋಸ್, ಇಫ್ ಈಗೋ ಗೋಸ್ ಎವ್ರಿಥಿಂಗ್ ಕಮ್ಸ್ ಅಂತ ಹೇಳಿ. ಅಂದ್ರೆ ಅಹಂ ಅನ್ನೋದು ಹೋಗ್ಬಿಟ್ರೆ ಎಲ್ಲ ಬರ್ತದೆ, ಅಹಂ ಅನ್ನೋದು ಇದ್ರೆ ಯಾವುದು ಬರಲ್ಲ ಅಂತ ಹೇಳಿ ಅತ್ಯಂತ ಸರಳವಾದ ವ್ಯಕ್ತಿಗೆ ಈ ಹುದ್ದೆ ಸಿಕ್ಕಿದೆ. ಇದು ಕರ್ನಾಟಕ, ಸಮಸ್ತ ಕರ್ನಾಟಕದ ಕುಂಬಾರ ಜನಾಂಗದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರೂ ಈ ಕೀರ್ತಿ ಶನಿಯಿಂದ ಬಿದ್ದುಬಿಟ್ಟವ್ರೆ. ಚೇರು, ವೇದಿಕೆ, ಮೈಕು. ಆದ್ರೆ ಬೇಲೂರು ಎಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ನಿಮ್ ಕೊಡಗು ಫ್ಲೂಟ್ ಆದಾಗ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ರು ಇಲ್ಲಿ ಎಷ್ಟು ಸರ್ವಿಸ್ ಮಾಡಿದ್ದಾರೆ. ಆದ್ರೆ ಎಲ್ಲೂ ಹೇಳಲ್ಲ. ಆ ರೀತಿಯಾಗಿ ಹೆಸರು ಬಯಸದ ವ್ಯಕ್ತಿತ್ವ ಬೇಲೂರು. ಅಂತ ಪುಣ್ಯಾತ್ಮ ನಮ್ಮ ಕರ್ನಾಟಕ ಕುಂಬಾರ ಜನಾಂಗದ ಪ್ರತಿನಿಧಿಯಾಗಿ, ಸರ್ಕಾರದ ಪ್ರತಿನಿಧಿಯಾಗಿ ನಾವೆಲ್ಲರಿಗೂ ಹೆಮ್ಮೆ. ಸರ್, ಕೊಡಗಿನ ಪರವಾಗಿ ನಾನು ಕೂಡ ಕೊಡಗಿನ ಪ್ರೇಮಿಯಾಗಿ ನಿಮಗೆ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ, ಅದು ಅನೌನ್ಸ್ ಆದಾಗ ಇಲ್ಲೇ ಇದ್ರಂತೆ, ಅವರು ಪೋಸ್ಟ್ ಅನೌನ್ಸ್ ಆದಾಗ ಇಲ್ಲೇ ಇದ್ರಂತೆ. ಆಮೇಲೆ ಅಧಿಕಾರ ಸ್ವೀಕರಿಸಾದ್ಮೇಲೆ ಮೊದಲನೇ ಕಾರ್ಯಕ್ರಮ ಕೂಡ ಕೊಡಗಲ್ಲ. ಎಷ್ಟು ನಂಟು, ಕೊಡಗಿನ ನಂಟು. ಸೊ ಕೊಡವರ ನಂಟು, ಕೊಡಗಿನ ನಂಟು, ಮಡಿಕೆ ನಂಟು, ಕುಂಬಾರನ ನಂಟು, ಮಣ್ಣಿನ ನಂಟು ಹಿಂಗೆ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ತಾತ್ಕಾಲಿಕತೆ ಹೇಳ್ತೀನಿ. ಶರಣು. ಜೈ ಕುಂಬಾರ, ಜೈ ಸರ್ವಜ್ಞ, ಜೈ ಕೊಡವ. ನಿಜವಾಗ್ಲೂ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅನ್ನುವಂತ ಒಂದು ಆಂದೋಲನದ ಮೂಲಕ ಒಂದು ಸಮಾಜದಲ್ಲಿ ಜಾಗೃತಿ ಮೂಡಿಸ್ತಾ ಇರುವಂತಹ ಚಿಕ್ಕವೀರಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ, ವೇದಿಕೆಯಲ್ಲಿ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟು, ವಿಶೇಷವಾಗಿ ರಾಜ್ಯ ಕುಂಬಾರ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರದ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ ವೇಲು ಅವರಿಗೆ ಕೊಡಗು ಜಿಲ್ಲಾ ಕುಲಾಲ ಕುಂಬಾರರ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.
ಅದೇ ರೀತಿ ಇದೀಗ ನಮ್ಮನ್ನು ಉದ್ದೇಶಿಸಿ ಬಹಳ ಸ್ಫೂರ್ತಿಯುತವಾಗಿ ಮಾತನಾಡಿರುವಂತಹ ಶ್ರೀಯುತ ಚಿಕ್ಕವೀರಯ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಟ್ಟಿಗೆ ಭಾಗವಹಿಸಿರುವಂತಹ ಶ್ರೀಯುತ ಸಂಗಮೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೇವರಾಜ ಅರಸು ನಿಗಮದ ಮ್ಯಾನೇಜರ್ ಆಗಿರುವಂತಹ ಮಹಾದೇವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆದಿರುವಂತಹ ಸರ್ವ ಬಂಧುಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ವೇದಿಕೆಯಿಂದ ಅತಿಥಿ ಗಣ್ಯರನ್ನ ಗೌರವದಿಂದ ಬೀಳ್ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಒಂದು ವಿಶೇಷವಾದಂತಹ ಒಂದು ಕೂಪನ್ ಅನ್ನ ವ್ಯವಸ್ಥೆ ಮಾಡಲಾಗಿತ್ತು. ಕೂಪನ್ ಅನ್ನ ವ್ಯವಸ್ಥೆ ಮಾಡಲಾಗಿತ್ತು. ಆಟಗಾರರಿಗೆ ಮಾತ್ರ 100 ರೂಪಾಯಿ ಕೊಟ್ಟರೆ ಒಂದು ಕೂಪನ್ ಅನ್ನ ಕೊಡ್ತಾ ಇದ್ರು. ಅದರಲ್ಲಿ ಸುಮಾರು 117 ಜನ ಭಾಗವಹಿಸಿದ್ದಾರೆ. ಅಂತಿಮವಾಗಿ ಉಳಿದವನಿಗೆ ಅಳಿದವನೇ ಒಡೆಯ ಅನ್ನುವಂತ ಒಂದು ವಿಶೇಷವಾದಂತಹ ಬಹುಮಾನ, ಅಳಿದವರಲ್ಲಿ ಉಳಿದವನೇ ಒಡೆಯ ಅನ್ನುವಂತ ಒಂದು ವಿಶೇಷವಾದಂತಹ ಬಹುಮಾನ ಇದೀಗ 7 ಜನರು ಅದರಲ್ಲಿ ಈಗ ಕೊನೆ ಅಂತಿಮವಾಗಿ ಉಳ್ಕೊಂಡಿದ್ದಾರೆ. ಅದರಲ್ಲಿ ಅಂತಿಮವಾಗಿ ಯಾರು ಉಳಿತಾವ್ರೆ ಅವರೇ ಒಡೆಯ ಆಗ್ತಾರೆ. ಇದೀಗ ಅವರಿಗೆ ವಿಶೇಷವಾದಂತಹ ಕ್ರಿಕೆಟ್ ಕಿಟ್ ಮತ್ತು 2,000 ರೂಪಾಯಿಗಳ ಕೂಪನ್ ಅನ್ನ ಕೊಡ್ತೇವೆ. ಇದೀಗ ವೇದಿಕೆಯಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ವೇದಿಕೆಯಲ್ಲಿರುವ ಗಣ್ಯರು ನಡೆಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ನಂಬರ್ 23 ಕುಂಬಾರ ಬ್ರದರ್ಸ್ ಹಾಕತ್ತವರು ಔಟ್ ಆಗಿದ್ದೀರಿ. ಕೊನೆಗೆ ಉಳಿದವರು 92 ನಿತಿನ್ ಮಡಿಕೆಬೀಡು ಔಟ್. 27 ಮಂಜು ಹಾಕತ್ತೂರು ನೀವು ಔಟ್. 3 ನಂಬರ್ 3 ಅಪ್ಪು ಬರಡಿ ಸೂಪರ್ ಮಾಸ್ಟರ್ಸ್ ಔಟ್. 103 ಅನ್ವಿಕ್ ನಾಗ್ನಾಡ್ ನೀವು ಔಟ್ ಆಗಿದ್ದೀರಿ. 106 ಗಿರೀಶ್ ಬೆಟ್ಟಗೇರಿ ಟೈಗರ್ಸ್ ತಾವು ಔಟ್ ಆಗಿದ್ದೀರಿ. 86 ಜಗದೀಶ್ ಮಡಿಕೆಬೀಡು ತಾವು ಔಟ್ ಆಗಿದ್ದೀರಿ. 82 ಅದೃಷ್ಟ ಇಲ್ಲದವರು ಮುರಳಿ ಚೇರಂಬಾಣೆ ನೀವು ಔಟ್ ಆಗಿದ್ದೀರಿ. ಆದರೆ ಅಂತಿಮವಾಗಿ ಇದೀಗ ಆಯ್ಕೆ ಪ್ರಕ್ರಿಯೆ ನಡೀತದೆ. ಕೊನೆಗೆ ಅಂತಿಮವಾಗಿ ಉಳಿದವರು ಇದೀಗ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರು ತೆಗೆದಿದ್ದಾರೆ. 50 ಯಾರಾದರೂ ನಿಖಿಲ್ ಕುಲಾಲ್ ವಾರಿಯರ್ಸ್ ಚೇರಂಬಾಣೆ ಹೆಮ್ಮಾಡು. ನಿಖಿಲ್ ಹೆಮ್ಮಾಡು, ಕ್ಷಮಿಸಿ, ಕುಲಾಲ್ ವಾರಿಯರ್ಸ್ ಅಲ್ಲ, ಹೆಮ್ಮಾಡು. ದಯವಿಟ್ಟು ತಾವಿದ್ರೆ ತಕ್ಷಣ ವೇದಿಕೆಗೆ ಬಂದು ಈ ಒಂದು ಕಿಟ್ ಅನ್ನ ಪಡ್ಕೊಳ್ಬಹುದು. ನಿಖಿಲ್ ಹೆಮ್ಮಾಡು ಒಂದು ಕ್ರಿಕೆಟ್ ಕಿಟ್ ಮತ್ತು 2,000 ರೂಪಾಯಿಗಳ ಟೋಕನ್ ಕೂಪನ್ ನಿಮಗೆ ಸಿಗ್ತಾ ಇದೆ. ನಿಖಿಲ್ ಹೆಮ್ಮಾಡು ಅವರು ನಮ್ಮ ಕುಂಬಾರ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ವೇಲು ಅವರಲ್ಲಿ ಈ ಕ್ರಿಕೆಟ್ ಕಿಟ್ ಅನ್ನ ಪಡೆದುಕೊಳ್ಳುವಂತಹ ಒಂದು ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅಭಿನಂದನೆಗಳು. 2,000 ರೂಪಾಯಿಗಳ ಕ್ಯಾಶ್ ಅನ್ನ 2,000 ರೂಪಾಯಿಗಳ ಕ್ಯಾಶ್ ಅನ್ನ ನೀವು ಪಡ್ಕೊಳ್ತಾ ಇದ್ದೀರಿ.
ಎಂಟಾರ್ಕ್ ಸ್ಕೂಟರ್ ನ ಕೀ ಒಂದು ಕಳೆದೋಗಿದೆ, ದಯವಿಟ್ಟು ಸಿಕ್ಕಿದ್ರೆ ಟೆಕ್ನಿಕಲ್ ಟೇಬಲ್ ನಲ್ಲಿ ತಲುಪಿಸಿ. ಸ್ಕೂಟರ್ ನ ಕೀ ಒಂದು ಸಿಕ್ಕಿದವರು ದಯವಿಟ್ಟು ಟೆಕ್ನಿಕಲ್ ಟೇಬಲ್ ನಲ್ಲಿ. ಅಧ್ಯಕ್ಷರು ಲಯನ್ ದಾಮೋದರ ಕೇಕೆ ಅವರು 2,000 ರೂಪಾಯಿಗಳನ್ನು ನಿಖಿಲ್ ಅವರಿಗೆ ನೀಡುವುದರ ಮುಖಾಂತರ ಈ ಒಂದು ಸುಂದರವಾದ ಸ್ಪರ್ಧೆಗೆ ವಿದಾಯ ಹೇಳ್ತಾ ಇದ್ದೇವೆ. ಅಭಿನಂದನೆಗಳು ನಿಖಿಲ್ ಅವರಿಗೆ. ನಾಳೆಗೆ ರೇಷ್ಮೆ ಸೀರೆ ಮತ್ತು ಮಹಿಳೆಯರು ಗಮನಿಸಬೇಕು, ಕಿಚನ್ ಸೆಟ್ ಇದೆಯಂತೆ, ತಯಾರಾಗಿ ಬರಬೇಕು. ಅದೇ ರೀತಿ ವೇದಿಕೆಯಲ್ಲಿ ಗಣ್ಯ ಉಪಸ್ಥಿತಿಯನ್ನು ಪಡೆದಿರುವಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ರೀಡಾಧ್ಯಕ್ಷರು ಶ್ರೀಯುತ ಚಿಕ್ಕಬೀರಯ್ಯ ಅವರಿಗೆ ನೆನಪಿನ ಕಾಣಿಕೆಯ ಗೌರವ, ಶ್ರೀಯುತ ಸಂಗಮೇಶ್ ಅವರಿಗೆ ಕೋಶಾಧಿಕಾರಿ ಅವರಿಂದ ನೆನಪಿನ ಕಾಣಿಕೆಯ ಗೌರವ, ಧನ್ಯವಾದಗಳು. ವಿಶೇಷವಾಗಿ ದೇವರಾಜ ಅರಸು ನಿಗಮದ ಮ್ಯಾನೇಜರ್ ಆಗಿರುವಂತಹ ಮಹಾದೇವಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. Yes.